त्यर्पकाय क्षित्याम् अत्यल्पभृत्येष्वपि कुजनकृतोद्धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। अतो भूद्देहलीदीपः प्रलये सत्त्वमीशितुः कल्पान्ते यल्लयं रुन्धे कल्पादौ जन्म च प्रभोः. ಭಗವಂತ ಪ್ರಳಯ ಕಾಲದಲ್ಲಿ ಇದ್ದಾನೆ ಎಂಬುವಂತಹ ಈ ಒಂದು ತತ್ವ ಭಗವಂತನಿಗೆ ಹುಟ್ಟೂ ಇಲ್ಲ, ಭಗವಂತನಿಗೆ ನಾಶವೂ ಇಲ್ಲ ಎಂಬುದಾಗಿ ಎರಡು ತತ್ವವನ್ನು ತಿಳಿಸ್ತಾ ಇದೆ. ಆದ್ದರಿಂದ ಭಗವಂತ ಪ್ರಳಯ ಕಾಲದಲ್ಲಿ ಇದ್ದಾನೆ ಎಂಬತಕ್ಕಂಥ ಅಂಶ ಇದೆಯಲ್ಲ, ಇದು ದೇಹಲಿ ದೀಪ ಅಭೂತ್. ಇದು ಹೊಸ್ತಿಲಿನ ಮೇಲೆ ಇಟ್ಟಿರುವಂತಹ ದೀಪದಂತೆ. ಹೊಸ್ತಿಲಿನ ಮೇಲೆ ಇರತಕ್ಕಂಥ ದೀಪ ಅದು ಆ ಭಾಗಕ್ಕೆ ಈ ಭಾಗಕ್ಕೆ ಎರಡೂ ಕಡೆ ಅದು ಪ್ರಕಾಶವನ್ನು ಚೆಲ್ಲುತ್ತೆ, ಪ್ರಕಾಶವನ್ನು ಬೀರುತ್ತೆ. ಹಾಗೆ ಭಗವಂತ ಪ್ರಳಯ ಕಾಲದಲ್ಲಿ ಇದ್ದಾನೆ ಎಂಬತಕ್ಕಂಥದ್ದು ಎರಡು ಭಾಗಕ್ಕೆ. ಭಗವಂತನಿಗೆ ನಾಶ ಇಲ್ಲ, ಯಾಕೆ ಪ್ರಳಯ ಕಾಲದಲ್ಲಿದ್ದಾನೆ. ಭಗವಂತನಿಗೆ ಹುಟ್ಟಿಲ್ಲ, ಪ್ರಳಯ ಕಾಲದಲ್ಲಿದ್ದಾನೆ. ಹೀಗೆ ಭಗವಂತ ಪ್ರಳಯ ಕಾಲದಲ್ಲಿ ಇದ್ದಾನೆ ಎಂಬತಕ್ಕಂತಹ ಒಂದು ಅಂಶ, ಅದು ಎರಡು, ಭಗವಂತನಿಗೆ ನಾಶ ಇಲ್ಲ, ಭಗವಂತನಿಗೆ ಜನನ ಇಲ್ಲ ಎಂಬತಕ್ಕಂಥ ಎರಡೂ ಅಂಶವನ್ನು ಅದು ಸ್ಪಷ್ಟ ಮಾಡಿ ಕೊಡಿಸ್ತಾ ಇದೆ. ಅದರಿಂದ ಅದು ದೇಹಲಿ ದೀಪದಂತೆ ಇದೆ. ಅತಃ ಯತ್ ಯಾವ ಕಾರಣದಿಂದ ಈಶಿತು ಸರ್ವಸ್ವಾಮಿಯಾದಂತಹ ಪರಮಾತ್ಮನಿಗೆ ಪ್ರಳಯ ಕಾಲದಲ್ಲಿ ಸತ್ವಂ ಇರುವಿಕೆ ಎಂಬತಕ್ಕಂಥದ್ದು ಇದೆಯೋ ಅದು ಪ್ರಭೋಹೋ ಸರ್ವಸ್ವಾಮಿಯಾದ ಪರಮಾತ್ಮನಿಗೆ ಕಲ್ಪಾಂತೆ ಬ್ರಹ್ಮಕಲ್ಪದ ಅಂತ್ಯದಲ್ಲಿ ಲಯಂ ನಾಶವನ್ನು ಕಲ್ಪಾದೌ ಕಲ್ಪದ ಆದಿಯಲ್ಲಿ ಜನ್ಮಚ ಉತ್ಪತ್ತಿಯನ್ನು ಕೂಡ ರುಂಧೆ ತಡಿತಾ ಇದೆ. ಅತಃ ಆದ್ದರಿಂದ ದೇಹಲಿ ದೀಪ ಹೊಸ್ತಿಲಿನ ಮಧ್ಯದಲ್ಲಿ ಇಟ್ಟಂತಹ ದೀಪದಂತೆ ಅಭೂತ್ ಆಯಿತು. ಯತ್ ಯಾವ ಕಾರಣದಿಂದ ಈಶಿತು ಸರ್ವಸ್ವಾಮಿಯಾದ ಪರಮಾತ್ಮನ ಪ್ರಳಯೇ ಸತ್ವಂ ಪ್ರಳಯ ಕಾಲದಲ್ಲಿ ಇದ್ದಾನೆ ಎಂಬತಕ್ಕಂಥ ಅಂಶವು ಪ್ರಭೋಹೋ ಸರ್ವಸ್ವಾಮಿಯಾದ ಪರಮಾತ್ಮನಿಗೆ ಕಲ್ಪಾಂತೆ ಬ್ರಹ್ಮಕಲ್ಪದ ಅಂತ್ಯದಲ್ಲಿ ಲಯಂ ನಾಶವನ್ನು ಕಲ್ಪಾದೌ ಸೃಷ್ಟಿಯ ಆದಿಭಾಗದಲ್ಲಿ ಜನ್ಮಚ ಹುಟ್ಟನ್ನು ಕೂಡ ರುಂಧೆ ತಡಿತಾ ಇದೆಯೋ ಅತಃ ಆದ್ದರಿಂದ ದೇಹಲಿ ದೀಪ ಹೊಸ್ತಿಲಿನ ಮಧ್ಯದಲ್ಲಿ ಇಟ್ಟ ದೀಪದಂತೆ ಅಭೂತ್ ಆಗಿದೆ. ಪ್ರಳಯೇ ಸತಃ ಪ್ರಾಗಭಾವಾಭಾವಾತ್ ನ ಜನಿಹಿ ಇತ್ಯುಕ್ತಂ. ಹಿಂದೆ ಭಗವಂತ ಪ್ರಳಯ ಕಾಲದಲ್ಲಿ ಇದ್ದಾನೆ, ಪ್ರಳಯ ಕಾಲದಲ್ಲಿ ಇರೋದರಿಂದ ಪ್ರಾಗಭಾವ ಇಲ್ಲ. ಪ್ರಾಗಭಾವ ಇಲ್ಲ ಅಂತಂದರೆ ಉತ್ಪತ್ತಿಗೆ ಕಾರಣ ಇಲ್ಲ. ಉತ್ಪತ್ತಿಗೆ ಕಾರಣ ಇಲ್ಲ, ಅದರಿಂದ ಭಗವಂತ ಹುಟ್ಟಲ್ಲ ಅಂತ ಹಿಂದೆ ಹೇಳಿದರು. ಅಧುನಾ ಈಗ ಪ್ರಳಯೇ ಸತ್ವೇನ ಪ್ರಳಯ ಕಾಲದಲ್ಲಿ ಭಗವಂತ ಇದ್ದಾನೆ ಅಂತಾದರೆ ಜನ್ಮ ಮರಣಯೋ ಉಭಯೋರಪ್ಯಭಾವ, ಭಗವಂತನಿಗೆ ಹುಟ್ಟು ಇಲ್ಲ, ಭಗವಂತನಿಗೆ ನಾಶವೂ ಇಲ್ಲ ಎಂಬತಕ್ಕಂತಹ ಎರಡೂ ಕೂಡ ಹುಟ್ಟಿನ ಮತ್ತು ಮರಣದ ಅಭಾವ ಎಂಬತಕ್ಕಂಥದ್ದು ಸಿದ್ಧವಾಗುತ್ತದೆ ಇತ್ಯಾಹ. ಅದನ್ನು ಹೇಳ್ತಾ ಇದ್ದಾರೆ. ಅತಃ ಇತಿ ಶ್ಲೋಕದಿಂದ ಯತ್ ಯಸ್ಮಾತ್ ಈಶಿತು ಅದಕ್ಕರ್ಥ ನಾರಾಯಣಸ್ಯ ಪರಮಾತ್ಮನಿಗೆ ಪ್ರಳಯೇ ಸತ್ವಂ ಅಂದರೆ ಪ್ರಳಯ ಕಾಲದಲ್ಲಿ ಇದ್ದಾನೆ ಎಂಬತಕ್ಕಂಥದ್ದು. ಕಲ್ಪಾಂತೆ ಬ್ರಹ್ಮಕಲ್ಪಾಂತೆ ಬ್ರಹ್ಮದೇವರ ಆಯುಷ್ಯ ಮುಗಿದ ಪ್ರಳಯ ಕಾಲ ಬಂದಿದೆಯಲ್ಲ ಆ ಕಾಲದಲ್ಲಿ. ಕಲ್ಪಾದವು ಬ್ರಹ್ಮಕಲ್ಪಾದವು ಇನ್ನೊಬ್ಬ ಬ್ರಹ್ಮ ಹುಡ್ತಾನಲ್ಲ ಅವನ ಉತ್ಪತ್ತಿಯ ಕಾಲ. ಅದರಲ್ಲಿ ಪ್ರಭೋಹ ಜನ್ಮಚ ಭಗವಂತನಿಗೆ ಜನ್ಮ ಅದು ಇಲ್ಲ ಅಂತ ಹೇಳಿದಂತೆ ಆಯಿತು. ಅತಃ ದೇಹಲಿ ದೀಪ ಅದಕ್ಕರ್ಥ ಗೃಹಸ್ಯ ಅಂತರ್ಬಹಿಃ ಪ್ರಕಾಶಕ ದೇಹಲಿ ದೀಪ ಉಪಮಃ ಅಭೂತ್.
ಮನೆಯ ಒಳಗಡೆಯೂ ಹೊರಗಡೆಯೂ ಪ್ರಕಾಶವನ್ನು ಚೆಲ್ಲುವಂತಹ ದೆಹಲಿ ದೀಪ ಅಂದರೆ ಹೊಸ್ತಿಲಿನ ಮೇಲೆ ಇಟ್ಟಿರುವಂಥ ದೀಪದಂತೆ ಪ್ರಳಯ ಸತ್ವ ಎಂಬತಕ್ಕಂಥದ್ದು ಇದೆ ಅಂತ. ಅದು ಹೇಗೆ? ದೆಹಲಿ ದೀಪವತ್ ಉಭಯ ಸಾಧಕ ಅಭೂತ್. ದೆಹಲಿ ಅಂದರೆ ಹೊಸ್ತಿಲ ಮೇಲೆ ಇಟ್ಟಿರತಕ್ಕಂಥ ದೀಪ ಅದು ಎರಡೂ ಕಡೆ ಬೆಳಕು ಬೀರುತ್ತೆ. ಹಾಗೆ ಇಲ್ಲೂ ಕೂಡ ಭಗವಂತನು ಪ್ರಳಯ ಕಾಲದಲ್ಲಿ ಇದ್ದಾನೆ ಎಂಬತಕ್ಕಂಥದ್ದು ಎರಡು ವಿಷಯಗಳ ಬಗ್ಗೆ ನಮಗೆ ಜ್ಞಾನದ ಬೆಳಕನ್ನು ಕೊಡ್ತಾ ಇದೆ. ಅದು ಬರೀ ಬೆಳಕನ್ನು ಕೊಡುತ್ತೆ, ಇದು ಜ್ಞಾನದ ಬೆಳಕನ್ನು ಕೊಡ್ತಾ ಇದೆ. ಸರ್ವಸ್ಯ ಲಯೇಪಿ ಅಲೀನತ್ವ. ಪ್ರಳಯ ಕಾಲ ಅಂದರೆ ಎಲ್ಲರೂ ನಾಶ ಆಗ್ತಾರೆ. ಎಲ್ಲರೂ ನಾಶ ಆದರೂ ಕೂಡ ಅಲೀನ, ಇವನಿಗೆ ನಾಶ ಇಲ್ಲ, ಆದ್ದರಿಂದ ಇವನಿಗೆ ಮರಣ ಇಲ್ಲ ಅಂತಾಯಿತು. ಸರ್ವೋತ್ಪತ್ತೇ ಪೂರ್ವಂ ವಿದ್ಯಮಾನತ್ವಾತ್. ಎಲ್ಲರ ಹುಟ್ಟಕ್ಕಿಂತ ಮೊದಲು ಇದ್ದಾನೆ, ಅದರಿಂದ ಉತ್ಪತ್ತಿ ಇಲ್ಲ ಅಂತಾಯಿತು. ಹೀಗೆ ಹರೇಹೇ ಜನ್ಮ ಮರಣಾಭಾವ ಇತಿ ಫಲಿತಃ ಅರ್ಥ. ಅದರಿಂದ ಭಗವಂತನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಎಂಬತಕ್ಕಂಥದ್ದು ಪ್ರಳಯ ಕಾಲದಲ್ಲಿ ಇದ್ದಾನೆ ಎಂಬುದರಿಂದ ಸಿದ್ಧವಾಗುತ್ತೆ. ಪೂರ್ಣ ಪ್ರವೃತ್ತಿರನ್ಯಾರ್ಥ ನವೈ ಪೂರ್ತ್ಯರ್ಥಮಾತ್ಮನಃ ತಟಾಕೋತ್ಸಿಕ್ತತೋಯೈಃ ಕಿಂ ತಟಾಕಸ್ಯೈವ ಪೂರಣಂ. ಇನ್ನು ಭಗವಂತ ಯಾವುದೇ ವ್ಯಾಪಾರ ಕಾರ್ಯ ಮಾಡಿದರೂ ಕೂಡ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾನೆ. ಪರಮಾತ್ಮನು ಮಾಡತಕ್ಕಂತಹ ಏನೇನು ವ್ಯಾಪಾರಗಳಿದೆಯೋ ಅದು ಫಲ ಉದ್ದೇಶದಿಂದ ಅಲ್ಲ. ಓಂ ನ ಪ್ರಯೋಜನವತ್ವಾತ್ ಓಂ ಅಂತ ಬ್ರಹ್ಮಸೂತ್ರ. ಭಗವಂತನು ಮಾಡುವಂತಹ ಪ್ರವೃತ್ತಿ ಅವನಿಗೆ ಪ್ರಯೋಜನ ಇಲ್ಲ. ಪೂರ್ಣ ಪ್ರವೃತ್ತಿ ಅನ್ಯಾರ್ಥ ನವೈ ಪೂರ್ತ್ಯರ್ಥಂ ಆತ್ಮನಃ. ಯಾರು ಪೂರ್ಣನಾಗಿದ್ದಾನೋ, ಆನಂದಪೂರ್ಣನಾಗಿದ್ದಾನೋ, ಆನಂದಪೂರ್ಣನಾದಂತಹ ವ್ಯಕ್ತಿ ಏನಾದರೂ ವ್ಯಾಪಾರ ಮಾಡ್ತಾನೆ ಅಂತಂದರೆ ಅದು ಅನ್ಯಾರ್ಥ. ಇನ್ನೊಬ್ಬರಿಗೋಸ್ಕರ ಅವನು ಪ್ರವೃತ್ತಿಯನ್ನು ಮಾಡ್ತಾನೆ ಹೊರತು ಏನಾಗಲ್ಲ. ಆತ್ಮನಃ ಪೂರ್ತ್ಯರ್ಥಂ ನವೈ. ತಾನೇ ಏನನ್ನಾದರೂ ಪಡೆದು ಅದನ್ನು ತುಂಬಿಸ್ಕೊಳ್ಬೇಕು, ತಾನು ಪೂರ್ಣನಾಗಬೇಕು ಎಂಬತಕ್ಕಂಥದ್ದಲ್ವೇ ಅಲ್ವಾ? ಯಾಕೆ ಅವನು ಪೂರ್ಣನಾಗಿರೋದ್ರಿಂದ ಅವನು ಏನು ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾನೆ, ಅವನ ಪ್ರವೃತ್ತಿ ಅವನಿಗೋಸ್ಕರ ಆಗಿರೋದಿಲ್ಲ, ಅನ್ಯರ್ಥ, ಇನ್ನೊಬ್ಬರಿಗೋಸ್ಕರ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಒಂದು ದೊಡ್ಡ ಸರೋವರ ಇದೆ, ಸರೋವರ ತುಂಬಿ ಹೋಯಿತು. ಆ ತಟಾಕ ಉತ್ಸಿಕ ತೋಯೈಹಿ, ಆ ಯಾವ ಸರೋವರ ತುಂಬಿದ ನೀರು ಹರಿಯಿತು. ಆ ಸರೋವರದ ನೀರು ತುಂಬಿದ ಮೇಲೆ ಏನಾಗುತ್ತೆ? ತುಂಬಿ ಹರಿಯುತ್ತೆ. ಹರಿದ ನೀರಿನಿಂದ ಏನಾದರೂ ಆ ಸರೋವರಕ್ಕೆ ಪ್ರಯೋಜನ ಇದೆಯಾ? ಇಲ್ಲ. ಮತ್ತು ಅದು ತುಂಬಿ ಹರಿದ ನೀರು ಬೇರೆದಕ್ಕೆ ಅದು ಪ್ರಯೋಜನ, ಹೊರತು ಸರೋವರಕ್ಕೆ ಪ್ರಯೋಜನ ಅಲ್ವಲ್ಲ. ಹಾಗೆ ಭಗವಂತ ಇದ್ದಾನಲ್ಲ, ಅವನು ತುಂಬಿದ ಸರೋವರದಂತೆ. ಅವನ ಪ್ರವೃತ್ತಿ ಎಂಬತಕ್ಕಂಥದ್ದು ತುಂಬಿದ ಸರೋವರದ ನೀರಿನಂತೆ. ಭಗವಂತ ತುಂಬಿದ ಸರೋವರದಂತೆ, ಭಗವಂತನ ಪ್ರವೃತ್ತಿ ಎಂಬತಕ್ಕಂಥದ್ದು ತುಂಬಿದ ಸರೋವರದಿಂದ ಉಕ್ಕಿದ ನೀರಿನಂತೆ. ಆ ತುಂಬಿದ ಸರೋವರದಿಂದ ಉಕ್ಕಿದ ನೀರಿನಿಂದ ಸರೋವರಕ್ಕೇನಾದರೂ ಲಾಭ ಇದೆಯಾ? ಪ್ರಯೋಜನ ಇದೆಯಾ? ಇಲ್ಲ. ಹಾಗೆ ತುಂಬಿದ ಪೂರ್ಣನಾದ ಪರಮಾತ್ಮನ ಏನು ಪ್ರವೃತ್ತಿ ಇದೆ ಅದು ಪರಮಾತ್ಮನಿಗೋಸ್ಕರ ಅಲ್ಲವೇ ಅಲ್ಲ. ಹಾಗಾದರೆ ಪರಮಾತ್ಮ ಮಾಡುವಂತಹ ಪ್ರವೃತ್ತಿಗೆ ಪ್ರಯೋಜನವೇ ಇಲ್ಲ ಅಂತಲ್ಲ. ಭಗವಂತ ಹುಚ್ಚನಂತೆ ವ್ಯರ್ಥವಾದ ಪ್ರವೃತ್ತಿ ಮಾಡ್ತಾನೆ ಅಂತ ಹೇಳಬಾರ್ದು. ಅದಕ್ಕೆ ಭಗವಂತನ ಪ್ರವೃತ್ತಿ ವ್ಯರ್ಥವೂ ಅಲ್ಲ, ಸ್ವಾರ್ಥ ಇಲ್ಲ. ಹಾಗಾದರೆ ಪರಾರ್ಥ, ಇನ್ನೊಬ್ಬರಿಗೋಸ್ಕರ ಭಗವಂತ ವ್ಯಾಪಾರವನ್ನು ಮಾಡ್ತಾನೆ ಅಂತ ಈ ರೀತಿಯಲ್ಲಿ ಭಗವಂತ ಪ್ರಯೋಜನಾಪೇಕ್ಷಾ ರಹಿತನಾದವನು ಅನ್ನೋದೇ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಭಗವಂತ ಪೂರ್ಣ. ಯಾಕೆ ಪೂರ್ಣ? ಫಲಾಪೇಕ್ಷೆ ಇಲ್ಲ, ಆದ್ದರಿಂದ ಪೂರ್ಣ. ಫಲಾಪೇಕ್ಷೆ ಇದ್ದಿದ್ದರೆ ಅಪೂರ್ಣನಾಗ್ತಿತ್ತು. ನಮಗೆಲ್ಲ ಫಲಾಪೇಕ್ಷೆ ಇದೆ, ಆದ್ದರಿಂದ ಅಪೂರ್ಣರು. ಭಗವಂತನಿಗೆ ಫಲಾಪೇಕ್ಷೆ ಇಲ್ಲ, ಆದ್ದರಿಂದ ಅವನು ಪೂರ್ಣ ಅಂತ ಹೇಳ್ತಾ ಇದ್ದಾರೆ. ಪೂರ್ಣ ಪ್ರವೃತ್ತಿ, ಪೂರ್ಣರಾದವರ ಪ್ರವೃತ್ತಿಯು ಅನ್ಯಾರ್ಥ, ಇನ್ನೊಬ್ಬರ ಉಪಕಾರಕ್ಕೋಸ್ಕರ ನಡೆಯುತ್ತದೆ. ಆತ್ಮನಃ ತನ್ನ ಪೂರ್ತ್ಯರ್ಥಂ,
ಪೂರ್ಣತೆಗೋಸ್ಕರ ನವೈ ಅಲ್ಲವೇ ಅಲ್ಲ. ತಟಾಕೋತ್ಸಿಕ್ತ ತೋಯೈಹಿ ಸರೋವರದಿಂದ ತುಂಬಿ ಹೊರಗೆ ಬಂದ ನೀರಿನಿಂದ ತಟಾಕಸ್ಯೈವ ಸರೋವರಕ್ಕೇನೆ ಪೂರಣಂ ಕಿಂ ಪುನಃ ತುಂಬುವಿಕೆ ಆಗುತ್ತದೇನೋ ಇಲ್ಲವೇ ಇಲ್ಲ. ತುಂಬಿದ ನೀರು ಹೊಲಕ್ಕೆ ಹೋಗುತ್ತೆ, ಕ್ಷೇತ್ರಕ್ಕೆ ಹೋಗುತ್ತೆ, ಅದಕ್ಕೆ ಪ್ರಯೋಜನ ಹೊರತು ಆ ಸರೋವರಕ್ಕೆ ಪ್ರಯೋಜನವೇ ಇಲ್ಲವೇ ಇಲ್ಲ. ಪೂರ್ಣ ಪ್ರವೃತ್ತಿ ಪೂರ್ಣರಾದವರ ಪ್ರವೃತ್ತಿಯು ಅನ್ಯಾರ್ಥ ಇನ್ನೊಬ್ಬರ ಉಪಕಾರಕ್ಕೋಸ್ಕರವೇ ಇರುತ್ತದೆ. ಆತ್ಮನಃ ತನ್ನ ಪೂರ್ತ್ಯರ್ಥಂ ಪೂರ್ಣತೆಗೋಸ್ಕರ ನವೈ ಅಲ್ಲವೇ ಅಲ್ಲ. ತಟಾಕೋತ್ಸಿಕ್ತ ತೋಯೈಹಿ ಸರೋವರದಿಂದ ತುಂಬಿ ಹರಿದ ಬಂದಂತಹ ನೀರಿನಿಂದ ತಟಾಕಸ್ಯೈವ ತಟಾಕಕ್ಕೇನೆ ಪೂರ್ಣಂ ಕಿಂ ಪುನಃ ಪೂರ್ಣವಾಗುತ್ತದೇನೋ ಇಲ್ಲವೇ ಇಲ್ಲ. ಜಗತ್ಸೃಷ್ಟ್ಯಾದೌ ಪ್ರವರ್ತಮಾನಸ್ಯ ಅಪೂರ್ಣತಾ ಸ್ಯಾತ್ ಇತ್ಯಾಶಂಕ್ಯ ಪರಾರ್ಥಂ ಪ್ರವರ್ತಮಾನಸ್ಯ ನ ಅಪೂರ್ತಿ ಇತ್ಯತ್ರ ಯುಕ್ತಿಮಾಹ. ಭಗವಂತನು ಜಗತ್ತಿನ ಸೃಷ್ಟಿ ಮಾಡ್ತಾನೆ. ಜಗತ್ತಿನ ಸೃಷ್ಟಿ ವ್ಯಾಪಾರದಲ್ಲಿ ಭಗವಂತ ಪ್ರವೃತ್ತಿ ಮಾಡ್ತಾನೆ. ಪ್ರಯೋಜನ ಇದೆಯೋ ಇಲ್ವೋ? ಪ್ರಯೋಜನ ಇದೆ ಅಂತಂದರೆ ಅಪೂರ್ಣನಾದ, ಪ್ರಯೋಜನ ಇಲ್ಲ ಅಂತಂದರೆ ಪ್ರವೃತ್ತಿಯೇ ಕೂಡಲ್ಲ. ಪ್ರಯೋಜನಮನುದ್ದಿಶ್ಯ ನಮಂದೋಪಿ ಪ್ರವರ್ತನೆ. ಪ್ರಯೋಜನಾಪೇಕ್ಷೆ ಇಲ್ಲದೆ ಒಬ್ಬ ಅವಿವೇಕಿಯೂ ಪ್ರವೃತ್ತಿ ಮಾಡಲ್ಲ. ಹಾಗೆ ವಿವೇಕಿಯಾದ ಪರಮಾತ್ಮ ಪ್ರಯೋಜನಾಪೇಕ್ಷೆ ಇಲ್ಲದೆ ಪ್ರವೃತ್ತಿ ಮಾಡ್ತಾನ? ಪರಮಾತ್ಮನಿಗೆ ವಿವೇಕಿ ಅಂತ ವಿವೇಕ ಇದೆ ಅಂತ ಒಪ್ತೀರಾ ಅಂತಾದರೆ ಅವನಿಗೆ ಪ್ರಯೋಜನಾಪೇಕ್ಷೆ ಇಟ್ಕೊಂಡು ಮಾಡ್ತಾನೆ ಅಂತಾಯಿತು. ಪ್ರಯೋಜನಾಪೇಕ್ಷೆ ಇಟ್ಕೊಂಡು ಮಾಡ್ತಾನೆ ಅಂತಾದರೆ ಅಪೂರ್ಣ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಸೃಷ್ಟ್ಯಾದೋ ಪ್ರವರ್ತಮಾನಸ್ಯ ಅಪೂರ್ಣತಾ ಸ್ಯಾತ್. ಭಗವಂತ ಸೃಷ್ಟ್ಯಾದಿ ವ್ಯಾಪಾರವನ್ನು ಮಾಡ್ತಾನೆ. ಸೃಷ್ಟ್ಯಾದಿ ವ್ಯಾಪಾರದಿಂದ ಭಗವಂತನಿಗೆ ಪ್ರಯೋಜನ ಇದೆ ಅಂತ ಹೇಳಿದ್ರೆ ಭಗವಂತ ಅಪೂರ್ಣ ಅಂತ ಆಗಬೇಕಾದಿತ್ತು. ಇತ್ಯಾಶಂಕ್ಯ ಈ ರೀತಿಯಲ್ಲಿ ಆಕ್ಷೇಪ ಮಾಡಿ ಪರಾರ್ಥಂ ಪ್ರವರ್ತಮಾನ. ಭಗವಂತ ಸೃಷ್ಟಿಯಾದಲ್ಲಿ ಪ್ರವೃತ್ತಿ ಮಾಡ್ತಾನೆ, ತನಗೋಸ್ಕರ ಪ್ರವೃತ್ತಿ ಮಾಡೋದಿಲ್ಲ, ಇನ್ನೊಬ್ಬರಿಗೋಸ್ಕರ ಪ್ರವೃತ್ತಿ ಮಾಡ್ತಾ ಇದ್ದಾನೆ. ಆದ್ದರಿಂದ ಅಪೂರ್ತಿ ಅವನಿಗೆ ಅಪೂರ್ಣತ್ವ ಇಲ್ಲ ಎಂಬುವ ವಿಷಯದಲ್ಲಿ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಪೂರ್ಣಸ್ಯ ಅಂದರೆ ಸದಾ ಪರಿಪೂರ್ಣಸ್ಯ, ಯಾವಾಗೋ ಒಂದು ಬಾರಿ ತುಂಬಿಸ್ಕೊಂಡ ಅಂತಲ್ಲ. ಭಗವಂತ ಅನಾದಿ ಅನಂತ ಕಾಲದಿಂದ ಪೂರ್ಣನೇ ಆಗಿದ್ದಾನೆ. ಇತರ ಜೀವರು ಹೇಗೆ ಸಾಧನೆ ಮಾಡಿ ಪೂರ್ಣತ್ವವನ್ನು ಪಡ್ಕೊಳ್ತಾರೋ ಹಾಗೆ ಭಗವಂತ ತಾನು ಸಾಧನೆಯನ್ನು ಮಾಡಿ ಪೂರ್ಣತ್ವ ಪಡ್ಕೊಂಡದ್ದಲ್ಲ, ಸದಾ ಪರಿಪೂರ್ಣ, ಅನಾದಿ ಅನಂತ ಕಾಲದಲ್ಲಿ ಪೂರ್ಣನೇ ಆಗಿದ್ದಾನೆ. ಅನ್ಯಾರ್ಥ ಲೋಕೋಪಕಾರಾರ್ಥ ಅಂತ, ಅದು ಲೋಕದಲ್ಲಿರುವ ಜೀವರ ಉಪಕಾರಕ್ಕೋಸ್ಕರ ಪರಿಪೂರ್ಣರಾದವರ ಪ್ರವೃತ್ತಿ ಎಂಬತಕ್ಕಂಥದ್ದು ಇರುತ್ತೆ. ತತ್ರ ದೃಷ್ಟಾಂತ, ಆ ವಿಷಯದಲ್ಲಿ ಉದಾಹರಣೆ ತಟಾಕ ಇತಿ. ತಟಾಕೋತ್ಸಿಕ್ತೈ ಅಂದರೆ ತಟಾಕಂ ಆಪೂರ್ಯ ಉಪರಿ ನಿಸ್ರಿತೈ, ಸರೋವರ ತುಂಬಿ ಮೇಲೆ ಹರಿದು ಬಂದಿರತಕ್ಕಂಥದ್ದು ಆ ನೀರಿನಿಂದ ಪೂರಣಂ ಕಿಂ, ಸರೋವರಕ್ಕೆ ಪುನಃ ಏನಾದರೂ ಪ್ರಯೋಜನ ಇದೆಯಾ? ಅದೇ ತುಂಬಿಕೊಳ್ಳುತ್ತಾ? ಇಲ್ಲ. ನೈವೈತಿ ಸಂಬಂಧ, ಇಲ್ಲವೇ ಇಲ್ಲ. ಯಥಾ ಪರಿಪೂರ್ಣ ತಟಾಕೋತ್ಸಿಕ್ತ ತೋಯೇನ ಕೇದಾರಾದೀನಾಂ ಏವ ಉಪಜೀವನಂ ತಥಾ ಅಸ್ಯ ಹರೇಃ ಪ್ರವೃತ್ತಿ ಅನ್ಯೇಷಾಂ ಸ್ವರ್ಗ ನರಕ ಮೋಕ್ಷ ತಮೋರೂಪ ಫಲದಾನಾಯ ಇತಿ ಭಾವಃ. ಪರಿಪೂರ್ಣವಾದ ತುಂಬಿರುವಂತಹ ಸರೋವರದಿಂದ ಉಕ್ಕಿ ಬಂದಿರತಕ್ಕಂಥ ನೀರು, ಅದರಿಂದ ಕೇದಾರಾದೀನಾಮೇವ, ಕೇದಾರ ಅಂತಂದರೆ ಹೊಲ ಗದ್ದೆ ಭೂಮಿ ಅಂತ, ಅವುಗಳಿಗೆ ಉಪಜೀವನಂ, ಆ ಕ್ಷೇತ್ರದಲ್ಲಿ ನಾವು ಕೃಷಿ ಮಾಡಲಿಕ್ಕೆ ಆಗುತ್ತೆ, ಅವುಗಳಿಗೆ ಪ್ರಯೋಜನ ಇದೆ. ಹಾಗೇ ತಥಾ ಅಸ್ಯ ಹರೇಃ, ಈ ಪರಮಾತ್ಮನ ಪ್ರವೃತ್ತಿ ಇದೆಯಲ್ಲ ಅದು ಕೂಡ ಅನ್ಯೇಷಾಂ, ಯಾರು ಅನೇಕ ವಿಧ ಜೀವರಿದ್ದಾರೆ, ಸಂಸಾರಿ ಜೀವರಿದ್ದಾರೆ, ಮುಕ್ತಿಯೋಗ್ಯರಿದ್ದಾರೆ, ತಮೋಯೋಗ್ಯರಿದ್ದಾರೆ. ಅದಕ್ಕೆ ಹೇಳ್ತಾರೆ ಸಂಸಾರಿಗಳಿಗೆ ಸ್ವರ್ಗ ನರಕ ಪ್ರಾಪ್ತಿಯಾಗಬೇಕು, ಅದಕ್ಕೋಸ್ಕರ ಭಗವಂತ ಪ್ರವೃತ್ತಿಯನ್ನು ಮಾಡ್ತಾನೆ. ಯಾರು ಯೋಗ್ಯರಿದ್ದಾರೋ ಅವರಿಗೆ ಮೋಕ್ಷಕ್ಕೋಸ್ಕರ, ಯಾರು ಅಧಮರಿದ್ದಾರೋ ಅವರಿಗೆ ಅಂಧಂತಮಸ್ಸಿಗೋಸ್ಕರ. ಅದು ತತ್ವಜ್ಞಾನ ಮುಕ್ತಿಬಾಜ ಸುಖಯಸಿ ಹಿ ಗುರೋ ಯೋಗ್ಯತಾ ತಾರತಮ್ಯ ಆಧತ್ಸೆ ಮಿಶ್ರಬುದ್ಧೀನ್ ತ್ರಿದಿವ ನಿರಯಭೂ ಗೋಚರಾನ್
ನಿತ್ಯಬದ್ಧಾನ್ ತಾಮಿಸ್ರಾಂದಾದಿಕಾಖ್ಯೆ ತಮಸಿ ಸುಬಹುಲಂ ದುಃಖಯಸಿ. ಇದು ಭಗವಂತನ ಪ್ರವೃತ್ತಿಗೆ ಕಾರಣ. ಸುಖಸ್ಯಾನಂತರಂ ದುಃಖಂ ಭ್ರಮೋ ನ ಪ್ರಮಯಾ ಸಹ ನಹಿ ಪೂರ್ಣಸುಖಜ್ಞಾನಃ ದುಃಖಭ್ರಾಂತ್ಯವಕಾಶವಾನ್. ಭಗವಂತನು ದುಃಖರಹಿತ, ಭಗವಂತನಿಗೆ ಭ್ರಮೆ ಇಲ್ಲ ಅಂತ ಸಾಧನೆ ಮಾಡ್ತಾ ಇದ್ದಾರೆ. ಭಗವಂತನಿಗೆ ದುಃಖ ಇಲ್ಲ, ಭಗವಂತನಿಗೆ ಭ್ರಮೆಯೂ ಇಲ್ಲ ಅಂತ. ಯಾಕೆ ಲೋಕದಲ್ಲಿ ನಾವು ನೋಡ್ತೇವೆ ಏನಂತ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಜೀವರಲ್ಲಿ ಆಗಬೇಕಾದ್ರೆ ಸುಖ ಆಯಿತು ಒಂದು ಕ್ಷಣ, ಆಮೇಲೆ ದುಃಖ, ದುಃಖ ಒಂದು ಕ್ಷಣ, ಆಮೇಲೆ ಸುಖ. ಹೀಗೆ ಸುಖದ ಅನಂತರದಲ್ಲಿ ದುಃಖ ಎಂಬತಕ್ಕಂಥದ್ದಿದೆ. ಹಾಗೆ ಆದರೆ ಯಾವಾಗ ಜೀವನಿಗೆ ಸುಖ ಇರುತ್ತೋ ಆವಾಗಲೇ ದುಃಖ ಇರಲ್ಲ. ಯಾವ ಸುಖ ಆಗುತ್ತಲ್ಲ ಆ ಕಾಲದಲ್ಲಿಯೇ ಜೀವನಿಗೆ ದುಃಖ ಅಂತಿದೆಯಾ? ಇಲ್ಲ. ಹಾಗಾದರೆ ಜೀವನಿಗೆ ಸುಖ ಆದ ಮೇಲೆ ದುಃಖ. ಯಾವ ಕಾಲದಲ್ಲಿ ಸುಖವನ್ನೇ ಅನುಭವಿಸ್ತಾ ಇದ್ದಾನೋ ಆ ಕಾಲದಲ್ಲಿ ಅವನಿಗೆ ದುಃಖ ಎಂಬತಕ್ಕಂಥದ್ದಿಲ್ಲ. ಬಿಸಿ ಬಿಸಿಯಾದ ಕಾಫಿ ಬಾಯಿಗೆ ಹಾಕ್ಕೊಂಡ್ರಿ, ಒಂದು ಕ್ಷಣ ಟೇಸ್ಟ್ ಆಯಿತು, ಆಗ ದುಃಖ ಇಲ್ಲ. ಆಮೇಲೆ ಸುಡ್ತು, ಆವಾಗ ದುಃಖ. ಉದಾಹರಣೆ ಸರಿ ಇದೆ ತಾನೆ? ಹಾಗಾದರೆ ಆವಾಗ ಬಿಸಿಯಾದ ಪದಾರ್ಥದ ಸಂಬಂಧ ಆದಾಗ ಅಲ್ಲಿ ರಸಾನುಭವ ಬರುತ್ತೆ. ರಸಾನುಭವ ಬಂದಾಗ ದುಃಖ ಇಲ್ಲ. ಅಂದರೆ ಯಾವ ಕಾಲದಲ್ಲಿ ಸುಖ ಇದೆಯೋ ಅದೇ ಕಾಲದಲ್ಲಿ ದುಃಖ ಎಂಬತಕ್ಕಂಥದ್ದಿಲ್ಲ. ಹಾಗಾದರೆ ಸುಖ ಇಲ್ಲದ ಕಾಲ, ಸುಖ ಹೋಗಬೇಕು, ದುಃಖ ಆಗಬೇಕು. ಭಗವಂತನಿಗೆ ಎಲ್ಲ ಕಾಲದಲ್ಲಿ ಸುಖಾನುಭವ ಇದೆ. ಹಾಗಾದರೆ ಲೋಕದಲ್ಲಿ ಅಲ್ಪವಾದ ಸುಖಾನುಭವ ಇದ್ದರೂ ಕೂಡ ಆ ಅಲ್ಪವಾದ ಸುಖಾನುಭವ ಕಾಲದಲ್ಲಿ ದುಃಖ ಇಲ್ಲ. ಭಗವಂತನಿಗೆ ಪೂರ್ಣವಾದ ಸುಖಾನುಭವ ಇದೆ. ಹಾಗಾದರೆ ದುಃಖಾನುಭವ ಯಾವಾಗ? ಭಗವಂತನಿಗೆ ದುಃಖಾನುಭವ ಇಲ್ಲವೇ ಇಲ್ಲ. ಹಾಗೆಯೇ ಲೋಕದಲ್ಲಿ ಭ್ರಮೆ ಇದೆ, ನಮಗೆಲ್ಲ ಅನ್ಯಥಾ ಜ್ಞಾನ ಇದೆ. ಯಾವ ಯಥಾರ್ಥ ಜ್ಞಾನ ಇದ್ದಾಗ ಆಗಲೇ ನಮಗೆ ಅದೇ ವಿಷಯದಲ್ಲಿ ಭ್ರಮ ಇರೋದಿಲ್ಲ. ಒಂದು ವಿಷಯದಲ್ಲಿ ನಮಗೆ ಭ್ರಮಾತ್ಮಕ ಜ್ಞಾನ ಇದೆ, ಆದರೆ ಅದೇ ವಿಷಯದಲ್ಲಿ ಪ್ರಮಾತ್ಮಕ ಜ್ಞಾನ ಇದ್ದಾಗ ನಮಗೆ ಭ್ರಮಾತ್ಮಕ ಜ್ಞಾನ ಬರಲ್ಲ. ಅದೇ ಭ್ರಮಃ ನ ಪ್ರಮಯಾ ಸಹ. ಯಥಾರ್ಥ ಜ್ಞಾನ ಇದ್ದಾಗಲೇ ಅದರದ್ದೇ ಅಯಥಾರ್ಥ ಜ್ಞಾನ, ಮಿಥ್ಯಾಜ್ಞಾನ, ಅನ್ಯಥಾ ಜ್ಞಾನ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅದರಿಂದ ಏನು? ಈ ರೀತಿಯಾದ ನಿಯಮ ಇರೋದರಿಂದ ನಹಿ ಪೂರ್ಣ ಸುಖಜ್ಞಾನ ಸುಖಭ್ರಾಂತಿ ಅವಕಾಶವಾನ್. ಪರಮಾತ್ಮನಲ್ಲಿ ಯಾವಾಗಲೂ ಸುಖ ಇದ್ದೇ ಇದೆ. ಅಂದಮೇಲೆ ಅವನಿಗೆ ದುಃಖ ಯಾವಾಗ? ಉದಾಹರಣೆ ಕೊಟ್ಟಿದ್ದೇನು? ಜೀವನಿಗೆ ಸುಖಾನುಭವ ಬರುವ ಕಾಲದಲ್ಲಿ ದುಃಖಾನುಭವ ಇಲ್ಲ. ಪರಮಾತ್ಮ ಯಾವಾಗಲೂ ಪೂರ್ಣ ಸುಖಾನುಭವ ಉಳ್ಳವನಾಗಿದ್ದಾನೆ. ಅಂದಮೇಲೆ ಅವನಿಗೆ ದುಃಖ ಯಾವಾಗ? ಹಾಗೆ ಪರಮಾತ್ಮನಿಗೆ ಯಾವಾಗಲೂ ಯಥಾರ್ಥ ಜ್ಞಾನವೇ ಇದೆ. ಯಾವ ವಿಷಯದಲ್ಲಿ ಜೀವನಿಗೆ ಯಥಾರ್ಥ ಜ್ಞಾನ ಇರುತ್ತೋ ಅದೇ ವಿಷಯದಲ್ಲಿ ಅಯಥಾರ್ಥ ಜ್ಞಾನ ಇರಲ್ಲ. ಭಗವಂತನಿಗೆ ಎಲ್ಲ ವಿಷಯದಲ್ಲಿ ಯಾವಾಗಲೂ ಯಥಾರ್ಥ ಜ್ಞಾನವೇ ಇದೆ ಅಂತಂದ ಮೇಲೆ ಅವನಿಗೆ ಭ್ರಮ ಯಾವಾಗ ಬರಲಿಕ್ಕೆ ಸಾಧ್ಯ? ಯಾವ ವಿಷಯದಲ್ಲಿ ಬರಲಿಕ್ಕೆ ಸಾಧ್ಯ? ಎಲ್ಲ ವಿಷಯದಲ್ಲಿ ಎಲ್ಲ ಕಾಲದಲ್ಲಿ ಯಥಾರ್ಥ ಜ್ಞಾನವೇ ಇರೋದರಿಂದ ಯಾವ ವಿಷಯದಲ್ಲೂ ಯಾವ ಕಾಲದಲ್ಲಿಯೂ ಅನ್ಯಥಾ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಭ್ರಮ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಭಗವಂತನಿಗೆ ದುಃಖ ಇಲ್ಲ, ಭಗವಂತನಿಗೆ ಭ್ರಮ ಇಲ್ಲ. ಪೂರ್ಣ ಸುಖಾನುಭವ ಇದೆ, ಆದ್ದರಿಂದ ದುಃಖ ಇಲ್ಲ. ಪೂರ್ಣ ಯಥಾರ್ಥ ಜ್ಞಾನ ಇದೆ, ಆದ್ದರಿಂದಾಗಿ ಅವನಿಗೆ ಸದಾ ಪೂರ್ಣ ಯಥಾರ್ಥ ಜ್ಞಾನ ಇದೆ, ಆದ್ದರಿಂದ ಭ್ರಮ ಇಲ್ಲ. ಸುಖಸ್ಯ ಸುಖದ ಅನಂತರಂ ಅನಂತರದಲ್ಲಿ ದುಃಖಂ ದುಃಖ ಎಂಬತಕ್ಕಂಥದ್ದು ಬರುತ್ತೆ. ಇದರ ಅರ್ಥ ಏನು? ಸುಖಾನುಭವ ಕಾಲದಲ್ಲಿ ದುಃಖ ಇಲ್ಲ ಅಂತ ಅರ್ಥ. ಪ್ರಮಯ ಯಥಾರ್ಥ ಜ್ಞಾನದ ಜೊತೆಗೆ ಭ್ರಮ ಭ್ರಾಂತಿಯು ಇಲ್ಲವೇ ಇಲ್ಲ. ತಸ್ಮಾತ್ ಆದ್ದರಿಂದ ಪೂರ್ಣ ಸುಖಜ್ಞಾನ, ಪರಿಪೂರ್ಣವಾದ ಸುಖ ಪರಿಪೂರ್ಣವಾದ ಜ್ಞಾನವುಳ್ಳಂತಹ ಪರಮಾತ್ಮನು ದುಃಖ ಭ್ರಾಂತಿ ಅವಕಾಶವಾನ್ ನಹಿ, ದುಃಖ ಭ್ರಾಂತಿಗೆ ಅವಕಾಶವುಳ್ಳವನು ಅಲ್ಲವೇ ಅಲ್ಲ.
ಅದು ಸರಿಯೇ. ಆದರೆ ಪ್ರಾಕೃತವಾದ ಶರೀರ ಇದ್ದರೂ ಕೂಡ ಸುಖಾನುಭವ ಕಾಲದಲ್ಲಿ ದುಃಖ ಇಲ್ಲ. ಸುಖ ದುಃಖ ಎರಡೂ ಕೂಡ ಒಂದೇ ಕಾಲದಲ್ಲಿ ಇಲ್ಲ. ಅದೆಲ್ಲ ಯಾವಾಗ, ಅದೇ ಹೇಳ್ತೇನೆ, ಯಾವಾಗ ಅವನು ಸ್ವರ್ಗ ಸುಖ ಅನುಭವಿಸ್ತಾನೋ ಆವಾಗಿಲ್ಲ. ಸ್ವರ್ಗ ಸುಖ ಅನುಭವಿಸ್ಬೇಕಾದ್ರೆ ಸುಖವನ್ನೇ ಅನುಭವಿಸ್ತಾನೆ. ಸ್ವರ್ಗ ಸುಖ ಅನುಭವಿಸಿದ ಆಮೇಲೆ ಯೋಚನೆ ಬರುತ್ತೆ. ಅನುಭವಿಸುವಾಗ ನಾ ಕೆಳಗೆ ಹೋಗ್ತೇನೆ ಅನ್ನೋ ಯೋಚನೆ ಇರಲ್ಲ. ಅನುಭವಿಸಬೇಕಾದ್ರೆ ಆ ಸುಖದ ಅನುಭವ, ಆ ಅನುಭವ ಆಯಿತು ಅಂತಂದರೆ ಆಮೇಲೆ ಅವನಿಗೆ ಎ ಸಿ ಕಂಪಾರ್ಟ್ಮೆಂಟದಲ್ಲಿ ಕೂತಿದ್ದೀರ, ಆ ಎ ಸಿ ಸುಖ ಆಗ್ತಾ ಇದೆ ಅಂತಂದರೆ ಆವಾಗ ನಿಮಗೆ ಸುಖ ಅನುಭವ ಅಷ್ಟೆ. ಆಮೇಲೆ 10 ನಿಮಿಷ ಬಿಟ್ಟು ಇಳಿಬೇಕು ಅಂತ ಯೋಚನೆ ಬರುತ್ತಲ್ಲ, ಅದು ಬೇರೆಯೇ. ಆವಾಗ ನಿಮಗೆ ಈ ಸುಖಾನುಭವದ ಜ್ಞಾನ ಬರ್ತಾ ಇರಲ್ಲ, ಅವಾಗ ಬೇರೆ ಜ್ಞಾನ. ಅದರಿಂದ ಹಾಗೆ ಸ್ವರ್ಗದಲ್ಲಿಯೂ ಕೂಡ ಅವನು ಸುಖ ಅನುಭವಿಸುವಾಗ ಸುಖ ಇರುತ್ತೆ. ಆ ಸುಖಾನುಭವ ಇಲ್ಲದ ಕಾಲದಲ್ಲಿ ಅವಾಗ ಮೈಂಡ್ ಡೈವರ್ಟ್ ಆಗಿರುತ್ತಲ್ಲ, ಆವಾಗ ಕೆಳಗೆ ಹೋಗಬೇಕಲ್ಲ ಅಂತ ಯೋಚನೆ ಬಂದು ದುಃಖ ಆಗುತ್ತೆ. ಅಂದರೆ ನಾವು ಹೇಳ್ತಾ ಇರೋದು ಸಮಾನ ಕಾಲ, ಎರಡೂ ಏಕಕಾಲದಲ್ಲಿ ಆಗೋದಿಲ್ಲ. ಯಾವ ಕಾಲದಲ್ಲಿ ಸುಖ ಆಗುತ್ತೋ ಅದೇ ಕಾಲದಲ್ಲಿ ದುಃಖ ಇಲ್ಲವೇ ಇಲ್ಲ. ಸುಖ ಪೂರ್ವಕ್ಷಣ, ದುಃಖ ಉತ್ತರ ಕ್ಷಣ, ಹೀಗೆ ಕಾಲ ವ್ಯತ್ಯಾಸ ಇದೆ. ಭಗವಂತನಿಗೆ ಈ ರೀತಿಯಲ್ಲಿ ದುಃಖ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಯಾವಾಗಲೂ ಪೂರ್ಣ ಸುಖವುಳ್ಳವನಾಗಿದ್ದಾನೆ ಅಂತ. ಹಾಗೆ ಭ್ರಮ ಬರಲಿಕ್ಕೂ ಸಾಧ್ಯ ಇಲ್ಲ. ಮೊದಲು ಯಥಾರ್ಥ ಜ್ಞಾನ, ಆಮೇಲೆ ಭ್ರಮ ಬರಬೇಕು, ಅಥವಾ ಮೊದಲು ಭ್ರಮೆ ಆಮೇಲೆ ಯಥಾರ್ಥ ಜ್ಞಾನ. ಅಂದರೆ ಭ್ರಮೆ ಬರಬೇಕು ಅಂದರೆ ಯಥಾರ್ಥ ಜ್ಞಾನ ಇರಬಾರ್ದು. ಎಲ್ಲ ಕಾಲದಲ್ಲಿಯೂ ಭಗವಂತನಿಗೆ ಯಥಾರ್ಥ ಜ್ಞಾನವೇ ಇರೋದರಿಂದ ಭ್ರಮೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಲ್ಲ, ಯಾವ ದೇವತೆ ಭೂಮಿಯಲ್ಲಿ ಅವತಾರ ಮಾಡಿರ್ತಾರೋ ಇಟ್ಕೊಳ್ಳಿ, ಆದರೆ ಆ ಜೀವ ಮೂಲ ರೂಪದಲ್ಲಿ ಅವನು ಸುಖ ಅನುಭವಿಸ್ತಾ ಇರ್ತಾನೆ, ಇಲ್ಲಿ ದುಃಖ ಅನುಭವಿಸ್ತಾನೆ ಅಂತಿಲ್ಲ. ಅದೇ ಹೇಳ್ತೇನೆ, ಅವತಾರ ರೂಪದ ಘಟನೆ ಏನು ನಡೀತಾ ಇದೆಯೋ ಅದೆಲ್ಲ ಮೂಲ ರೂಪಕ್ಕೆ ಗೊತ್ತಿರುತ್ತೆ. ಮೂಲ ರೂಪದಲ್ಲಿ ಏನು ನಡೀತಾ ಇದೆ ಅಂತ ಅವತಾರ ರೂಪಕ್ಕೆ ಗೊತ್ತಿಲ್ಲ. ಅವತಾರ ರೂಪದಲ್ಲಿ ಏನು ನಡೀತಾ ಇದೆ ಅದೆಲ್ಲ ಮೂಲ ರೂಪಕ್ಕೆ ತಿಳಿದೇ ಇರುತ್ತೆ. ಆದ್ದರಿಂದ ಅವತಾರ ರೂಪಕ್ಕೆ ದುಃಖ ಆಗ್ತಾ ಇದೆ ಅಂತಂದರೆ ಆವಾಗ ಮೂಲ ರೂಪಕ್ಕೆ ದುಃಖ ಆಗ್ತಾನೆ ಇರುತ್ತೆ. ಅಂದರೆ ಯಾರಿಗೆ ಗೊತ್ತಾಗಬೇಕು? ಮೂಲ ರೂಪಕ್ಕೆ ಗೊತ್ತಾಗಬೇಕು. ಮೂಲ ರೂಪದಲ್ಲಿ ಅಲ್ಲಿರೋದು ಸುಖ, ಇಲ್ಲಿ ದುಃಖ ಅಂತ. ಅದು ಇಲ್ಲಿ ದುಃಖ ಅನುಭವಿಸ್ತಾ ಇದ್ದಾನೆ ಅಂತಂದರೆ ಅಲ್ಲಿ ಸುಖ ಅನುಭವಿಸ್ತಾ ಇದ್ದರೂ ಆ ಕಾಲದಲ್ಲಿ ಇಲ್ಲಿ ದುಃಖ ಅನುಭವಿಸುವ ಕಾಲದಲ್ಲಿ ಅಲ್ಲಿ ಸುಖ ಇರಲ್ಲ. ಇವನಿಗಂತೂ ಗೊತ್ತೇ ಇಲ್ಲ, ಇವನೇನು ದುಃಖ ಅನುಭವಿಸ್ತಾ ಅವನಿಗೆ ದುಃಖವೇ ಆಗೋದು. ಆ ಸುಖ ಅನುಭವ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ ಬರಬೇಕು? ಯಾರು ಮೂಲ ರೂಪದಲ್ಲಿ ಸ್ವಲೋಕದಲ್ಲಿದ್ದಾನೋ ಅವನಿಗೆ ಈ ಅವತಾರ ರೂಪದಲ್ಲಿ ಆಗಿರ್ತಕ್ಕಂಥ ದುಃಖದ ಅನುಭವ ಮೂಲ ರೂಪದಲ್ಲಿದ್ದಾನೆ, ಆದ್ದರಿಂದ ಸುಖ ಅನುಭವ ಎಟ್ ಟೈಮ್ ಬರಬೇಕು ಅಂತ ಹೇಳಬೇಕು. ಹಾಗಿಲ್ಲ. ಆ ಮೂಲ ರೂಪದ ಸುಖ ಅನುಭವಿಸಬೇಕಾದ್ರೆ ಈ ದುಃಖ ಇಲ್ಲ. ಇಲ್ಲಿ ದುಃಖ ಅನುಭವಿಸ್ತಾ ಇದ್ದಾನೆ ಅಂತಂದರೆ ಆ ಮೂಲ ರೂಪದ ಸುಖ ಇರಲ್ಲ. ಹಾಂ ಹಾಂ ಮೂಲ ರೂಪ ಹೌದು. ಇಲ್ಲಿ ದುಃಖ ಅನುಭವಿಸ್ತಾನೆ ಅಂತಂದರೆ ಅದು ಮೂಲ ರೂಪಕ್ಕೆ ತಿಳಿದಿರುತ್ತೆ, ಅವಾಗ ಸುಖ ಇರಲ್ಲ. ಹಾಗೇನೆ ಭಗವಂತನಿಗೆ ಹಾಗಿಲ್ಲ. ಯಾಕೆ? ಮೂಲ ರೂಪದಲ್ಲಿ ದುಃಖ ಅನುಭವಿಸೋದಿಲ್ಲ, ಸರಿ. ಅವತಾರ ರೂಪದಲ್ಲೂ ದುಃಖ ಅನುಭವಿಸೋದಿಲ್ಲ. ಅವತಾರ ರೂಪದಲ್ಲಿ ದುಃಖ ಅನುಭವಿಸಿದ ನಟನೆ ಹೊರತು ಅದು ಭಗವಂತನಿಗೆ ಅನುಭವ ಇಲ್ಲವೇ ಇಲ್ಲ. ಅಷ್ಟೇ. ಸೀತಾನ್ವೇಷಣ, ಸೀತಾವಿಯೋಗ ಎಲ್ಲವೂ ಕೂಡ ನಟನೆ. ನ ಸ್ತ್ರೀಕೃತಂ ಕಶ್ಮಲಂ ಅಶ್ನುವೀತ ಅಂತ. ಸ್ತ್ರೀಕೃತಂ ಕಶ್ಮಲಂ ನ ಅಶ್ನುವೀತ. ಸೀತಾ ನಿಮಿತ್ತ ಅವನಿಗೆ ದುಃಖ ಇಲ್ಲವೇ ಇಲ್ಲ. ಯಾಕೆ? ನಿತ್ಯಾವಿನಿಯೋಗಿನಿ, ಅವಳನ್ನು ಬಿಟ್ಟೇ ಇಲ್ಲ. ಅವನು ಬಿಟ್ಟರೆ ತಾನೇ ದುಃಖ ಆಗಬೇಕು.
ಸುಖಸ್ಯ ಸುಖದ ಅನಂತರಂ ಅನಂತರದಲ್ಲಿ ದುಃಖವೂ ಆಗುತ್ತೆ. ಅರ್ಥಾತ್ ಸುಖ ಕಾಲದಲ್ಲಿಯೇ ದುಃಖ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಪ್ರಮಯ ಯಥಾರ್ಥ ಜ್ಞಾನದ ಜೊತೆಗೆ ಭ್ರಮಃ ಅನ್ಯಥಾ ಜ್ಞಾನವೂ ಇಲ್ಲ. ತಸ್ಮಾತ್ ಆದ್ದರಿಂದ ಪೂರ್ಣ ಸುಖ ಜ್ಞಾನ ಪರಿಪೂರ್ಣವಾದ ಸುಖ ಜ್ಞಾನವುಳ್ಳ ಸದಾ ಪೂರ್ಣ ಸುಖ ಪೂರ್ಣ ಜ್ಞಾನವುಳ್ಳ ಪರಮಾತ್ಮನಿಗೆ ದುಃಖ ಭ್ರಾಂತಿ ಅವಕಾಶವಾನ್ ನಹಿ. ಪರಮಾತ್ಮನು ದುಃಖ ಮತ್ತು ಭ್ರಮೆ ಅನ್ಯಥಾ ಜ್ಞಾನಿಗಳಿಗೆ ಅವಕಾಶವುಳ್ಳವನು ಅಲ್ಲವೇ ಅಲ್ಲ. ಹರೇಹೇ ನಿರ್ದುಃಖತ್ವಂ ಭ್ರಮರಹಿತತ್ವಂಚ ಯುಕ್ತಿಯ ಸಾಧಯಿತು ಮಾಹ. ಭಗವಂತನಿಗೆ ದುಃಖ ಇಲ್ಲ, ಭಗವಂತನಿಗೆ ಅನ್ಯಥಾ ಜ್ಞಾನ ಇಲ್ಲ ಅನ್ನೋದನ್ನು ಯುಕ್ತಿಯಿಂದ ಸಾಧಿಸಲಿಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಹೀ ಅಂದರೆ ಯಸ್ಮಾತ್ ದುಃಖಂ ಸುಖಸ್ಯಾನಂತರಂ ನತು ಸುಖೇನ ಸಹ. ಅದನ್ನು ಹೇಳ್ತಾ ಇದ್ದಾರೆ. ಸುಖದ ಅನಂತರದಲ್ಲಿ ದುಃಖ, ಸುಖದ ಜೊತೆಯಲ್ಲಿ ದುಃಖ ಇಲ್ಲ. ಒಂದೇ ಕಾಲದಲ್ಲಿ ಸುಖವೂ ಇದೆ ದುಃಖವೂ ಇದೆ, ಇಲ್ಲವೇ ಇಲ್ಲ. ಸುಖದ ಜೊತೆಯಲ್ಲಿ ದುಃಖ ಇಲ್ಲವೇ ಇಲ್ಲ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಇತಿ ವಚನ. ಪ್ರಮಾಣ ಏನು? ಸುಖಸ್ಯ ಅನಂತರಂ ದುಃಖಂ ದುಃಖಸ್ಯ ಅನಂತರಂ ಸುಖಂ ಅಂತಲೇ ವಾಕ್ಯ ಇರೋದು, ಪ್ರಮಾಣ ಇರೋದು. ಹೊರತು ದುಃಖದ ಜೊತೆಯಲ್ಲಿ ಸುಖ, ಸುಖದ ಜೊತೆಯಲ್ಲಿ ದುಃಖ ಇಲ್ಲವೇ ಇಲ್ಲ. ಯದ್ಯಪಿ ಪಾದೇ ಮೇ ವೇದನ ಶಿರಸಿ ಸುಖಂ ಇತ್ಯಸ್ತಿ ತಥಾಪಿ ಯದವಚ್ಛೇದೇನ ಯದಾ ಸುಖಂ ತದವಚ್ಛೇನ ತದಾ ನ ದುಃಖಮಿತಿ ನಿಯಮಸ್ಯ ನ ಭಂಗಃ ಅಂತ. ಈಗ ತಲೆ ಮೇಲೆ ತಲೆ ನೋಯ್ತಾ ಇದೆ. ಯದ್ಯಪಿ ಪಾದೇ ಮೇ ವೇದನ, ಕಾಲಿಗೆ ಮುಳ್ಚಿಚ್ಚಿದೆ. ಶಿರಸಿ ಸುಖಂ, ಬಂಗಾರದ ಕಿರೀಟ ಇಟ್ಟರು. ಕಾಲಿಗೆ ಮುಳ್ಚಿಚ್ಚಿತು, ಬಂಗಾರದ ಕಿರೀಟ ಇಟ್ಟಿದ್ದಾರೆ. ಹಾಗಾದರೆ ಕಾಲಿನಲ್ಲಿ ವೇದನೆ, ತಲೆಯಲ್ಲಿ ಸುಖ, ಏಕಕಾಲದಲ್ಲಿ ಆಯ್ತಲ್ಲ. ಹಾಗಾದರೆ ನೀವೇನು ಹೇಳಿದ್ರಿ? ಸುಖಸ್ಯಾನಂತರಂ ದುಃಖಂ ಅಂತ ಹೇಳಿದ್ರಿ. ಸುಖ ದುಃಖ ಒಟ್ಟಿಗೆ ಇಲ್ಲ. ಈಗ ಕಾಲಿಗೆ ಮುಳ್ಳು ಚುಚ್ಚಿದ್ದು, ತಲೆಗೆ ಕಿರೀಟ ಇಟ್ಟಿದ್ದು, ಎರಡೂ ಒಂದೇ ಕಾಲದಲ್ಲಿ ಆಯಿತು. ಆವಾಗ ಒಂದೇ ಕಾಲದಲ್ಲಿ ಸುಖ ದುಃಖ ಎರಡೂ ಆಯ್ತಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ. ಯದ್ಯಪಿ ಪಾದೇ ಮೇ ವೇದನ, ಕಾಲಿನಲ್ಲಿ ನನಗೆ ನೋವು, ಶಿರಸಿ ಸುಖಂ, ತಲೆಯಲ್ಲಿ ಸುಖ ಎಂಬತಕ್ಕಂಥದ್ದಿದೆ. ಆದರೆ ಯದವಚ್ಛೇದೇನ ಯದಾ ಸುಖ, ಯಾವಾಗ ಕಾಲಿನಲ್ಲಿ ದುಃಖ ಆಗ್ತಿದೆಯೋ ಅದೇ ಸಮಯದಲ್ಲಿ ಕಾಲಿನಲ್ಲೇ ಸುಖ ಇಲ್ಲ. ಯಾವ ಸಮಯದಲ್ಲಿ ತಲೆಯಲ್ಲಿ ನಿಮಗೆ ಸುಖ ಆಗ್ತಾ ಇದೆಯೋ ಅದೇ ಕಾಲದಲ್ಲಿ ತಲೆಯಲ್ಲಿಯೇ ದುಃಖ ಎಂಬತಕ್ಕಂಥದ್ದಿಲ್ಲ. ಅದರಿಂದ ಯದವಚ್ಛೇದನ, ಯಾವ ವಿಶಿಷ್ಟವಾಗಿರ್ತಕ್ಕಂಥದ್ದು ವಿಶೇಷಣ ಸಹಿತವಾದರಲ್ಲಿ ಯಾವ ಕಾಲದಲ್ಲಿ ಸುಖ ಇದೆಯೋ ಆ ಕಾಲದಲ್ಲಿ ಸುಖವೇ, ಯಾವ ವಿಶೇಷಣ ಸಹಿತವಾದರಲ್ಲಿ ಯಾವ ಕಾಲದಲ್ಲಿ ದುಃಖ ಇದೆಯೋ ಆ ಕಾಲದಲ್ಲಿ ದುಃಖವೇ. ಅಲ್ಲಿ ನೋಡಿ, ಇಲ್ಲಿ ಪಾದ ಅವಯವ ಬೇರೆ, ಶಿರಸ್ಸು ಅವಯವ ಬೇರೆ. ಅಂದರೆ ಪಾದ ಅವಯವದಲ್ಲೇ ಯಾವಾಗ ದುಃಖವೋ ಅದಾಗಲೇ ಪಾದ ಅವಯವದಲ್ಲೇ ಸುಖ ಎಂಬತಕ್ಕಂಥದ್ದಿಲ್ಲ. ಶಿರಸ್ಸು ಎಂಬತಕ್ಕಂಥ ಅವಯವದಲ್ಲಿ ಯಾವಾಗ ಸುಖವೋ ಅದೇ ಕಾಲದಲ್ಲಿ ಶಿರಸ್ಸು ಅವಯವದಲ್ಲಿ ದುಃಖ ಎಂಬತಕ್ಕಂಥದ್ದಿಲ್ಲ. ಪ್ರಮಯ ಸಹ ನೇತಿ ಸಂಬಂಧ, ಪ್ರಮಯ ಸಹ ಭ್ರಮಃ ನ ಇಲ್ಲ ಅಂತ ಅರ್ಥ. ಅತ್ರಾಪಿ ಯದಂಶೇ ಪ್ರಮ ತದಂಶೇ ನ ಭ್ರಮಃ ಇತಿ ನಿಯಮಃ ವಿವೇಕ್ತವ್ಯ. ಯಾವ ಅಂಶದಲ್ಲಿ ಯಾವ ವಸ್ತುವಿನಲ್ಲಿ ಪ್ರಮ ಎಂಬತಕ್ಕಂಥದ್ದಿದೆಯೋ ಅದೇ ಅಂಶದಲ್ಲಿ ಆ ವಸ್ತುವಿನಲ್ಲಿ ಆ ಕಾಲದಲ್ಲಿ ಭ್ರಮ ಎಂಬತಕ್ಕಂಥದ್ದು ಇರೋದಿಲ್ಲ ಅಂತ ಅರ್ಥ. ತಸ್ಮಾತ್ ಪೂರ್ಣ ಸುಖಜ್ಞಾನ, ಅದಕ್ಕೇನರ್ಥ? ಪೂರ್ಣೇ ಸುಖಜ್ಞಾನೇ ಯಸ್ಯ, ಯಾರಿಗೆ ಪೂರ್ಣವಾದ ಸುಖ ಪೂರ್ಣವಾದ ಜ್ಞಾನ ಇದೆಯೋ ಅಂತಹ ಪರಮಾತ್ಮ ಅಂತ ಅರ್ಥ. ಜ್ಞಾನಪದೇನ ಸಮ್ಯಜ್ಞಾನ ಉಚ್ಯತೆ. ಜ್ಞಾನ ಅಂತಂದರೆ ಯಥಾರ್ಥ ಜ್ಞಾನ ಅಂತ ಅರ್ಥ, ಪರಮಾತ್ಮಕ ಜ್ಞಾನ ಅಂತ ಅರ್ಥ. ಸರ್ವತ್ರ ಅಂದರೆ ಸರ್ವದಾ ಪೂರ್ಣ ಸುಖ ಜ್ಞಾನವಾನ್, ಪರಮಾತ್ಮ ಏನಾಗಿದ್ದಾನೆ? ಎಲ್ಲ ಕಾಲದಲ್ಲಿಯೂ ಪೂರ್ಣವಾದ ಸುಖ, ಎಲ್ಲ ಕಾಲದಲ್ಲಿಯೂ ಪೂರ್ಣವಾದ ಜ್ಞಾನವುಳ್ಳವನಾಗಿದ್ದಾನೆ. ದುಃಖ ಭ್ರಾಂತಿ ಅವಕಾಶವಾನ್ ಅಂದರೆ ದುಃಖಭ್ರಾಂತ್ಯೋ ಅವಕಾಶವಾನ್ ನ ಇತಿ ಸಂಧ. ಭಗವಂತನಿಗೆ ದುಃಖಕ್ಕೂ ಅವಕಾಶ ಇಲ್ಲ, ಭ್ರಾಂತಿಗೂ ಅವಕಾಶ ಇಲ್ಲ. ದುಃಖಂಚ ಭ್ರಾಂತಿಶ್ಚ ದುಃಖಭ್ರಾಂತಿ, ದುಃಖಭ್ರಾಂತ್ಯೋ ಅವಕಾಶವಾನ್ ಅಂತ ಅರ್ಥ. ಅವಕಾಶ ಅಸ್ಯಾಸ್ತಿ ಅಂದರೆ ದುಃಖ ಮತ್ತು ಭ್ರಮ ಇವುಗಳಿಗೆ ಅವಕಾಶ ಇಲ್ಲವೇ ಇಲ್ಲ.
ಗೊತ್ತಾಗಲಿಲ್ಲ ಸರಿಯಾಗಿ. ಅಶ್ವತ್ಥಾಮನಿಗೆ ಭೀಮ ಮಣಿರ ತೆಗೆದ. ಹಾಂ ಹಾಂ ಆಗಿದೆ ಅಂತಲೇ ಅರ್ಥ. ಆ ಕಾಲದಲ್ಲಿ ಮೂಲ ರೂಪದಲ್ಲಿ ರುದ್ರನಿಗೆ ಸುಖ ಇಲ್ಲ. ಅವತಾರ ರೂಪದಲ್ಲಿ ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯರ ತಲೆಯಲ್ಲಿದ್ದಂತಹ ಮಣಿಯನ್ನು ತೆಗೆದಾಗ ಇದಕ್ಕೆ ದುಃಖ ಆಯಿತು. ಆವಾಗ ಮೂಲ ರೂಪದಲ್ಲಿ ಸುಖ ಎಂಬತಕ್ಕಂಥದ್ದಿಲ್ಲ. ಹಾಂ ದುಃಖ ಇದೆ, ಸುಖ ಇಲ್ಲ. ಹಾಂ ಇಲ್ಲಿ ದುಃಖ ಆಯ್ತಲ್ಲ. ಹಾಂ ಅವತಾರ ರೂಪದಲ್ಲಿ ದುಃಖ ಆದ್ದರಿಂದ ಮೂಲ ರೂಪದಲ್ಲಿ ದುಃಖ ಇದೆ, ಸುಖ ಇಲ್ಲ. ಹಾಂ ಈ ದುಃಖ ಅಲ್ಲಿರುತ್ತೆ. ನಿಮ್ಮ ಫೋಟೋಗೆ ಮಣ್ಣು ಬೆಳೆದ್ರೆ ಭಯ ಆಗುತ್ತೆ, ದುಃಖ ಆಗುತ್ತಾ ಇಲ್ಲ? ನನ್ನ ಫೋಟೋಕ್ಕೆ ಮಸಿ ಬೆಳೆದಿದ್ದಾರೆ ಅಂತ ಆಗುತ್ತಾ ಇಲ್ಲ? ಹಾಗಾದರೆ ಮಸಿ ಬೆಳೆದಿದ್ದು ಎಲ್ಲಿಗೆ? ಫೋಟೋಗೆ. ದುಃಖ ಆಗೋದು ಯಾರಿಗೆ? ಇವನಿಗೆ. ಹಾಗೆ ಇದು ಅವತಾರ ರೂಪ, ಅದಕ್ಕೆ ದುಃಖ ಆದರೆ ಮೂಲ ರೂಪಕ್ಕೆ ಹಾಗೆ ಆಗುತ್ತೆ. ಅವತಾರ ಎಟ್ ಎ ಟೈಮ್ ಇಲ್ಲ ಅಂತ ಹೇಳ್ತಾ ಇರೋದು. ಅಟ್ ಎ ಟೈಮ್ ಇಲ್ಲ ಅಂತ, ಅಟ್ ಎ ಟೈಮ್ ಇಲ್ಲ. ಆ ಕಾಲ ಅಷ್ಟು ವ್ಯತ್ಯಾಸ ಇರೋದು. ಒಂದು ಸೆಕೆಂಡು ಆ ಕಡೆ ಈ ಕಡೆ ಹಾಗಾಗೋದೇ ಇಲ್ಲ. ಹಾಗೆ ಮೂಲ ರೂಪದಲ್ಲಿ ಸುಖ ಇದ್ದರೂ ಅದೇ ಕಾಲದಲ್ಲಿ ಅವತಾರ ರೂಪದಲ್ಲಿ ದುಃಖ ಇಲ್ಲ. ಅಥವಾ ಅವತಾರ ರೂಪದಲ್ಲಿ ದುಃಖ ಇದ್ದಾಗ ಅಥವಾ ಸುಖ ಇದ್ದಾಗ ಮೂಲ ರೂಪದಲ್ಲಿ ವಿರುದ್ಧವಾದದ್ದಿರಲ್ಲ. ಹಾಗೇನೆ ಒಂದು ಕ್ಷಣ ವ್ಯತ್ಯಾಸ ಇರುತ್ತೆ, ಅದಿರುತ್ತೆ. ಭಗವತಿ ಸುಖ ಸಮ್ಯಜ್ಞಾನಯೋ ಕದಾಪಿ ಅನಪಗಮಾತ್. ಭಗವಂತನಲ್ಲಿ ಸುಖ ಮತ್ತು ಯಥಾರ್ಥ ಜ್ಞಾನ ಇದು ದೂರ ಆಗೋದು ಅಂತ ತಿಳಿವೇ ಇಲ್ಲ. ಅನಪಗಮಾತ್, ಭಗವಂತನಿಂದ ದೂರ ಆಗೋದೇ ಇಲ್ಲ. ಆದ್ದರಿಂದ ಸುಖಾದೌಚ ಶ್ರುತ್ಯುಕ್ತ ನ್ಯಾಯೇನ ದುಃಖಭ್ರಮಯೋ ಅಸಂಭವಾತ್. ಸುಖಾದಿಗಳಿದೆ ಅಂತಾದರೆ ಆವಾಗ ದುಃಖಾದಿಗಳಿರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ಪೂರ್ಣವಾದ ಸುಖ ಯಾವಾಗಲೂ ಇದೆ, ಪರಮಾತ್ಮನಿಗೆ ಯಥಾರ್ಥ ಜ್ಞಾನ ಪೂರ್ಣವಾದದ್ದು ಯಾವಾಗಲೂ ಇದೆ. ಆದ್ದರಿಂದ ದುಃಖ ಭ್ರಮ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ನತಯೋ ಅವಕಾಶ. ವಿಜ್ಞಾನಮಾನಂದಂ ಬ್ರಹ್ಮ ಇತ್ಯಾದಿ ಶ್ರುತೇ. ಶ್ರುತಿ ಏನದು? ವಿಜ್ಞಾನಂ ಆನಂದಂ ಬ್ರಹ್ಮ. ಭಗವಂತ ವಿಜ್ಞಾನ, ಯಾವಾಗಲೂ ವಿಶೇಷ ಜ್ಞಾನ, ಯಥಾರ್ಥ ಜ್ಞಾನ ಯಾವಾಗಲೂ ಅವನಿಗಿದೆ. ಆನಂದಂ, ಪೂರ್ಣವಾದ ಆನಂದ ಯಾವಾಗಲೂ ಇದೆ. ಆದ್ದರಿಂದ ಅವನಿಗೆ ದುಃಖ ಭ್ರಮಾದಿಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಾಗ್ಜನ್ಮಾರ್ಜಿತ ದುಷ್ಕರ್ಮ ದುಃಖ ಮೂಲಂ ಧ್ರುವಂ ನೃಣಾಂ ನ ಕರ್ಮಣ ವರ್ಧತೇನೋ ನೋಕನೀಯಾನ್ ಕುತೋಸ್ಯ ತತ್. ಭಗವಂತನಿಗೆ ದುಃಖ ಇಲ್ಲ. ಅದಕ್ಕೆ ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ನಮಗೆಲ್ಲ ದುಃಖ ಇದೆ, ಯಾಕಿದೆ? ಕಾರಣ ಏನು? ಅದಕ್ಕೆ ಹೇಳ್ತಾರೆ ಪ್ರಾಗ್ಜನ್ಮಾರ್ಜಿತ ದುಷ್ಕರ್ಮ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಪಾಪ ಕರ್ಮ ಇದೆಯಲ್ಲ, ಅದು ನಮ್ಮ ದುಃಖಕ್ಕೆ ಕಾರಣ. ನಾವೇನು ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಆ ದುಃಖಕ್ಕೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮ ಎಂಬತಕ್ಕಂಥದ್ದು ಕಾರಣ. ಅದೇ ರೀತಿಯಲ್ಲಿ ನಾವೇನಾದರೂ ಸುಖ ಅನುಭವಿಸ್ತಾ ಇದ್ದೇವೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯಕರ್ಮ ಈ ಸುಖಕ್ಕೆ ಕಾರಣ ಆಗಿರುತ್ತೆ. ಇಲ್ಲಿ ಪ್ರಕೃತದಲ್ಲಿ ದುಃಖದ ವಿಷಯ ಆದ್ದರಿಂದ ಅದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಕರ್ಮ ಎಂಬತಕ್ಕಂಥದ್ದಿಲ್ಲ. ಯಾಕಿಲ್ಲ? ಶ್ರುತಿ ಹೇಳ್ತಾ ಇದೆ, ನ ಕರ್ಮಣ ವರ್ಧತೆ ನೋಕನೀಯಾನ್ ಅಂತ. ಪರಮಾತ್ಮ ಇದ್ದಾನಲ್ಲ, ಅವನು ಪುಣ್ಯಕರ್ಮದಿಂದ ಅಭಿವೃದ್ಧಿಯನ್ನು ಹೊಂದೋದಿಲ್ಲ, ಪಾಪಕರ್ಮದಿಂದ ನೋಕನೀಯಾನ್, ಅವನು ಸಣ್ಣವನು ಆಗೋದಿಲ್ಲ. ದೊಡ್ಡ ದೇಹ ಇರ್ಬೋದು, ಅವನು ತುಂಬ ಸಣ್ಣವನು. ಯಾಕೆ? ತುಂಬ ದುಃಖ ಅನುಭವಿಸ್ತಾ ಇದ್ದಾನೆ ಅಂತಂದರೆ ಅವನನ್ನು ಸಣ್ಣವನು ಅಂತ ಹೇಳಲಿಕ್ಕಾಗುತ್ತೆ. ಎಷ್ಟು ಎತ್ತರದಲ್ಲಿರ್ಬೋದು, ಸಣ್ಣವನು ಅಂತ ಹೇಳ್ಬೋದು. ಯಾವಾಗ ಸಣ್ಣವನು? ಪಾಪಕರ್ಮದಿಂದ ದುಃಖ ಅನುಭವಿಸ್ತಾನೆ ಅಂತಂದರೆ ಅಂತಹ ವ್ಯಕ್ತಿ ಸಣ್ಣವನು ಅಂತ ಆಗಿಬಿಡ್ತಾನೆ. ಪರಮಾತ್ಮ ಯಾವತ್ತೂ ಸಣ್ಣವನು ಆಗೋದೇ ಇಲ್ಲ. ಎಷ್ಟೇ ವಾಮನ ರೂಪವನ್ನು ತೆಗೆದುಕೊಂಡಿದ್ದರೂ ಕೂಡ ಅವನು ಪರಮಾತ್ಮ, ಅವನು ಕನಿಯಾನಲ್ಲ, ಅವನು ಸಣ್ಣವನಾಗಲ್ಲ ಅಂತ.
ಅಂದರೆ ಅವನಲ್ಲಿ ಯಾವತ್ತೂ ಕೂಡ ಈ ಪಾಪಕರ್ಮ ನಿಮಿತ್ತ ದುಃಖಾದಿಗಳಿಗೆ ಅವಕಾಶ ಇಲ್ಲವೇ ಇಲ್ಲ. ಮನುಷ್ಯರಿಗೂ ದುಃಖ ಬರುತ್ತೆ. ಯಾಕೆ ಬರುತ್ತೆ? ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮದಿಂದ ಅವನಿಗೆ. ಈ ಜನ್ಮದಲ್ಲಿ ಪಾಪಕರ್ಮ ಮಾಡಿದ್ದಾನೆ ಅಂತಂದರೆ ಮುಂದಿನ ಜನ್ಮದಲ್ಲಿ ದುಃಖ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಪರಮಾತ್ಮನಿಗೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮವೇ ಇಲ್ಲವೇ? ಪಾಪಕರ್ಮ ಇಲ್ಲ ಅಂತಾದಮೇಲೆ ಅವನಿಗೆ ದುಃಖವೂ ಇಲ್ಲ. ಪುಣ್ಯಕರ್ಮ ಇಲ್ಲ. ಆದ್ದರಿಂದ ಪುಣ್ಯಕರ್ಮ ನಿಮಿತ್ತ ಸುಖ ಇಲ್ಲ. ಸುಖವೇ ಇಲ್ಲ ಅಂತ ಅರ್ಥ ಅಲ್ಲ. ಹೇಗೆ ಪಾಪಕರ್ಮ ನಿಮಿತ್ತ ದುಃಖ ಇಲ್ಲವೋ ಹಾಗೆ ಪುಣ್ಯಕರ್ಮ ನಿಮಿತ್ತ ಅವನಿಗೆ ಸುಖ ಎಂಬತಕ್ಕಂಥದ್ದು ಇಲ್ಲ. ಸುಖ ಇದ್ದೇ ಇದೆ. ಅದು ಪುಣ್ಯಕರ್ಮದಿಂದ ಬಂದದ್ದಲ್ಲ, ಸ್ವಾಭಾವಿಕವಾದಂಥ. ಹೌದು, ಅದು ಹೊಟ್ಟೆ ಉರ್ಕೊಳ್ಳೋದು. ಮನುಷ್ಯರಿಗೆ ಪ್ರಾಗ್ಜನ್ಮಾರ್ಜಿತ ದುಷ್ಕರ್ಮ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮವು ದುಃಖ ಮೂಲಂ, ದುಃಖಕ್ಕೆ ಕಾರಣ. ಧ್ರುವಂ, ಇದು ನಿಶ್ಚಯ. ಯಾವ ಪರಮಾತ್ಮನು ಕರ್ಮಣ, ಪುಣ್ಯಕರ್ಮದಿಂದ ನವರ್ಧತೆ, ಉತ್ತಮನಾಗುವುದಿಲ್ಲ. ಕರ್ಮಣ, ಪಾಪಕರ್ಮದಿಂದ ಕನಿಯ ನೀಚನೂ ಆಗುವುದಿಲ್ಲ. ಅಸ್ಯ, ಇಂತಹ ಪರಮಾತ್ಮನಿಗೆ ತತ್, ಆ ದುಃಖಭ್ರಾಂತಿಗಳು ಕುತಃ ಬರಲಿಕ್ಕೆ ಹೇಗೆ ಸಾಧ್ಯ? ಇಲ್ಲವೇ ಇಲ್ಲ. ಮನುಷ್ಯರಿಗೆ ಪ್ರಾಗ್ಜನ್ಮಾರ್ಜಿತ ದುಷ್ಕರ್ಮ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮವು ದುಃಖ ಮೂಲಂ, ದುಃಖಕ್ಕೆ ಕಾರಣವಾಗಿದೆ. ಧ್ರುವಂ, ನಿಶ್ಚಯ. ಯಾವ ಪರಮಾತ್ಮನು ಕರ್ಮಣ, ಪುಣ್ಯಕರ್ಮದಿಂದ ನ ವರ್ಧತೆ, ಉತ್ತಮನಾಗುವುದಿಲ್ಲ. ಕರ್ಮಣ, ಪಾಪಕರ್ಮದಿಂದ ನ ಕನೀಯಾನ್, ನೀಚನೂ ಆಗುವುದಿಲ್ಲ. ಅಸ್ಯ, ಇಂತಹ ಪರಮಾತ್ಮನಿಗೆ ತತ್, ದುಃಖಭ್ರಾಂತಿಗಳು ಕುತಃ ಇರಲಿಕ್ಕೆ ಹೇಗೆ ಸಾಧ್ಯ? ಇಲ್ಲವೇ ಇಲ್ಲ. ಹರೇಹೇ ದುಃಖಾದ್ಯಭಾವೇ ಯುಕ್ತ್ಯಂತರಂಚ ಆಹಾ. ಭಗವಂತನಿಗೆ ದುಃಖಾದಿಗಳಿಲ್ಲ. ದುಃಖ ಆದಿಶಬ್ದದಿಂದ ಅಜ್ಞಾನ, ಭ್ರಮೆ ಇಲ್ಲ. ಅದಕ್ಕೆ ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಪ್ರಾಗ್ಜನ್ಮ ಇದು. ಪ್ರಾಗ್ಜನ್ಮಾರ್ಜಿತ ದುಷ್ಕರ್ಮ ದುಃಖ ಮೂಲಂ, ದುಃಖಸ್ಯ ಮೂಲಂ ಕಾರಣಂ. ಮನುಷ್ಯರಿಗೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮವು ದುಃಖ ಮೂಲ, ಅಂದರೆ ದುಃಖಕ್ಕೆ ಮೂಲ, ದುಃಖಕ್ಕೆ ಕಾರಣ ಆಗಿದೆ. ಧ್ರುವಂ ಇತ್ಯನೇನ ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ಪಾಪೇನ ಪಾಪಂ ಇತ್ಯಾದಿ ಶ್ರುತಿ ಸಿದ್ಧತಾಂ ಸೂಚಯತಿ. ಧ್ರುವಂ ಅಂತ ವಾದಿರಾಜರು ಹೇಳಿದ್ದಾರೆ. ಅದರಿಂದ ಏನು, ನಾವು ಹೇಳ್ತಾ ಇದ್ದೇವೆ ಅಂತಲ್ಲ, ಈ ವಿಷಯ ಪ್ರಮಾಣ ಪ್ರಮಿತವಾದದ್ದು. ಶ್ರುತಿ ಈ ವಿಷಯವನ್ನು ನಿರೂಪಣೆ ಮಾಡಿದೆ. ಏನಂತ? ಪುಣ್ಯೇನ ಪುಣ್ಯಂ ಲೋಕಂ ನಯತಿ. ಪುಣ್ಯ ಇದೆ ಅಂತಾದರೆ ಪುಣ್ಯಂ ಲೋಕಂ ಅಂದರೆ ಸುಖ ಇರುವಂಥ ಲೋಕಕ್ಕೆ. ಮೊದಲನೇ ಪುಣ್ಯ ಅದು ಅವನು ಮಾಡಿದ ಕರ್ಮ, ಅದರಿಂದ ಬಂದಿರತಕ್ಕಂಥ ಪುಣ್ಯ. ಪುಣ್ಯಂ ಲೋಕಂ ಅಂತಂದರೆ ಸುಖಕ್ಕೆ ಕಾರಣವಾದ ಲೋಕ ಅಂತ ಅರ್ಥ. ಹಾಗೆ ಪಾಪೇನ ಪಾಪಂ, ಪಾಪಕರ್ಮದಿಂದ, ಪಾಪ ಅಂದರೆ ಪಾಪದ ಫಲವುಳ್ಳಂತಹ ಲೋಕ, ಪಾಪದ ಫಲ ದುಃಖ, ದುಃಖ ಇರುವಂಥ ಲೋಕ ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಪ್ರಸಿದ್ಧ. ದುಃಖ ಪದೇನ ಭ್ರಮಃ ಅಪಿ ಉಪಲಕ್ಷ್ಯತೆ ಅಂತ. ಇಲ್ಲಿ ದುಃಖ ಮೂಲಂ ಅಂತಿದೆಯಲ್ಲ, ದುಃಖಕ್ಕೆ ಕಾರಣ ಅಂತ ಒಂದರ್ಥ. ಉಪಲಕ್ಷಣತೆಯ ಭ್ರಮೆಗೂ ಕಾರಣ. ಜೀವನಿಗೆ ಅನ್ಯಥಾ ಜ್ಞಾನ ಬರುತ್ತೆ, ಭ್ರಮೆ ಬರುತ್ತೆ. ಯಾಕೆ ಬರುತ್ತೆ? ಅದು ಪಾಪಕರ್ಮದಿಂದಲೇ ಅವನಿಗೆ ಭ್ರಮ ಎಂಬತಕ್ಕಂಥದ್ದು ಬರುತ್ತೆ ಅಂತ. ಪರಮಾತ್ಮ ಕರ್ಮಣ ಅಂದರೆ ಪುಣ್ಯಕರ್ಮಣ ಅಂತರ್ಥ. ಅಲ್ಲಿರುವಂತಹ ಕರ್ಮಣ ವರ್ಧತೆ ಎಂಬುದಿದೆಯಲ್ಲ, ಆ ಕರ್ಮಣ ಅನ್ನೋದನ್ನು 2 ಬಾರಿ ಇಟ್ಕೊಳ್ಬೇಕು. 2 ಬಾರಿ ಇಟ್ಕೊಂಡಂಥ ಅದಕ್ಕೆ ಬೇರೆ ಬೇರೆ ಅರ್ಥ. ಅದನ್ನು ಹೇಳ್ತಾ ಇದ್ದಾರೆ. ಕರ್ಮಣ, ಪುಣ್ಯಕರ್ಮಣ ನ ವರ್ಧತೆ ಅಂತ ಅಲ್ಲಿಗನ್ವಯ. ಪುನಃ ಕರ್ಮಣ ಅಂತ ಇಟ್ಕೊಳ್ಬೇಕು. ಅದಕ್ಕೆ ಪಾಪಕರ್ಮಣ ನೋಕನೀಯಾನ್, ಅವನು ಸಣ್ಣವನು. ನೀಚಃ ದುಃಖಭ್ರಾಂತ್ಯಾದಿನ ನೀಚತಾಂ ಪ್ರಾಪ್ತಃ ನ ಅಂತ ಅರ್ಥ. ಭಗವಂತ ನೀಚ ಆಗಲ್ಲ ಅಂದರೆ ಏನರ್ಥ? ದುಃಖ ಭ್ರಮ ಅನ್ಯಥಾ ಜ್ಞಾನ ಉಳ್ಳವನಾದ್ದರಿಂದ ಅವನು ಸಣ್ಣವನು ಅಂತ ಆಗೋದಿಲ್ಲ. ನೋ ನ ಭವತಿ, ಇಂಗ್ಲೀಷ್ ನೋ ನ ಭವತಿ, ಅವನು ಆಗೋದೇ ಇಲ್ಲ. ಅಸ್ಯ ನ ಕರ್ಮಣ ವರ್ಧತೆ ನೋಕನೀಯಾನ್ ಇತಿ ಶ್ರುತೇ ಪಾಪಲೇಪರಹಿತಸ್ಯ ನಾರಾಯಣಸ್ಯ ಅಂತರ್ಥ. ಅಸ್ಯ ಅಂತಿದೆ ಅಲ್ಲಿ. ಕನೀಯ ಕುತೋಸ್ಯ ತತ್ ಅಸ್ಯ ಅಂತಿದೆ. ಅಸ್ಯ ಅನ್ನೋದಕ್ಕೆ ಏನರ್ಥ? ನ ಕರ್ಮಣ ವರ್ಧತೆ ನೋ ಕನೀಯಾನ್ ಎಂಬತಕ್ಕಂಥ ಶ್ರುತ್ಯನುಸಾರವಾಗಿ ಪಾಪಲೇಪರಹಿತನಾದ ನಾರಾಯಣನಿಗೆ ಅಂತರ್ಥ.
ತತ್ ಅಂತಿದೆ. ಅದಕ್ಕರ್ಥ ದುಃಖ ಭ್ರಾಂತ್ಯಾಧಿಕಂ, ದುಃಖ ಭ್ರಾಂತಿ ಮೊದಲು ಕುತಃ ಇರಲಿಕ್ಕೆ ಹೇಗೆ ಸಾಧ್ಯ? ನ ಕುತೋಪಿ, ಇಲ್ಲವೇ ಇಲ್ಲ. ಯಾಕೆ? ಕಾರಣಾಭಾವೇ ಕಾರ್ಯಸ್ಯಾಪಿ ಅಭಾವಾದಿತಿ ಭಾವ. ಕಾರಣ ಇಲ್ಲ ಅಂತಾದರೆ ಕಾರ್ಯ ಆಗಲ್ಲ. ಹಿಂದೆ ಹೇಳಿದ್ರು ಪ್ರಾಗಭಾವ ಕಾರಣ ಇಲ್ಲ, ಭಗವಂತನಿಗೆ ಜನನ ಇಲ್ಲ. ಹಾಗೆ ಇಲ್ಲಿಯೂ ಕೂಡ ಪಾಪಕರ್ಮ ಎಂಬತಕ್ಕಂಥ ಕಾರಣ ಇಲ್ಲ, ಆದ್ದರಿಂದಾಗಿ ದುಃಖ ಎಂಬತಕ್ಕಂತಹ ಕಾರ್ಯ ಇಲ್ಲವೇ ಇಲ್ಲ. ಕಾರಣ ಇಲ್ಲ ಅಂತಂದರೆ ಕಾರ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕ್ಷುತ್ಪಿಪಾಸಾದಿಮರ್ತ್ಯಾನಾಂ ಆಮುಕ್ತೇರ್ನಹಿ ಸರ್ವದಾ ಬೃಹಚ್ಛರೀರಃ ಕಿಂ ಭುಂಕ್ತೆ ಬ್ರಹ್ಮಾಂಡಂ ಯಸ್ಯ ರೋಮಸು. ಭಗವಂತನಿಗೆ ದುಃಖ ಇದೆ. ದುಃಖ ಪರಿಹಾರಕ್ಕೋಸ್ಕರ ನಾವು ಹೇಗೆ ಹಸಿವೆ ಬಾಯಾರಿಕೆಯಾದಾಗ ತಿಂತೇವೆ ಕುಡಿತೇವೋ, ಹಾಗೆ ಭಗವಂತನೂ ಕೂಡ ಕೃಷ್ಣಾವತಾರದಲ್ಲಿ ಬೆಣ್ಣೆ ತಿಂದ, ಹಾಲು ಕುಡ್ದ ಅಂತ ಕತೆ ಕೇಳಿದಿರ ತಾನೆ. ಹಾಗಾದರೆ ಅವನು ಹಾಲು ಕುಡಿಬೇಕು ಅಂದರೆ ಬಾಯಾರಿಕೆ ಆಗಿದೆ ಅಂತ ಅರ್ಥ. ಬೆಣ್ಣೆ ತಿಂದ ಅಂತಂದರೆ ಹಸಿವೆ. ಹಾಗಾದರೆ ಭಗವಂತನಿಗೆ ಹಸಿವೆ ಬಾಯಾರಿಕೆ ಎಂಬತಕ್ಕಂಥ ದೋಷಗಳಿದೆ. ಭಗವಂತನನ್ನು ದೋಷರಹಿತ ಅಂತ ಹೆಂಗೆ ಹೇಳ್ತೀರಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಜೀವರಿಗೂ ಹಸಿವೆ ಬಾಯಾರಿಕೆ ಇರುತ್ತೆ. ಎಲ್ಲಿ ತನಕ ಇರುತ್ತೆ? ಆ ಮುಕ್ತೇಹೆ. ಜೀವನಿಗೆ ಮೋಕ್ಷದಲ್ಲಿ ಹಸಿವೆ ಬಾಯಾರಿಕೆ ಇಲ್ಲ. ಜೀವನಿಗೆ ಮೋಕ್ಷದಲ್ಲಿ ಹಸಿವೆ ಬಾಯಾರಿಕೆ ಇಲ್ಲವೇ ಇಲ್ಲ. ಜೀವನಿಗೆ ಒಂದು ವೇಳೆ ಹಸಿವೆ ಬಾಯಾರಿಕೆ ಇದೆ ಅಂತಂದರೆ ಮೋಕ್ಷ ಆಗೋಕ್ಕಿಂತ ಮೊದಲಿರುತ್ತೆ. ಭಗವಂತ ನಿತ್ಯ ಮುಕ್ತ, ಯಾವಾಗಲೂ ಮೋಕ್ಷದಲ್ಲಿರುವವನು. ಹಸಿವೆ ಬಾಯಾರಿಕೆ ಇರತಕ್ಕಂಥ ಜೀವನಿಗೇನೆ ಸಂಸಾರಾವಸ್ಥೆಯಲ್ಲಿ ಮಾತ್ರ ಹಸಿವೆ ಬಾಯಾರಿಕೆ. ಮೋಕ್ಷ ಪ್ರಾಪ್ತವಾದಾಗ ಅವನಿಗೆ ಹಸಿವೆ ಬಾಯಾರಿಕೆ ಇಲ್ಲ ಅಂತಾದಾಗ ಯಾರು ಯಾವಾಗಲೂ ಸಂಸಾರಕ್ಕೆ ಬರಲೇ ಇಲ್ಲವೋ, ಯಾವಾಗಲೂ ಮುಕ್ತನೇ ಆಗಿದ್ದಾನೋ ಅಂತಹ ಪರಮಾತ್ಮನಿಗೆ ಹಸಿವೆ ಬಾಯಾರಿಕೆ ಇರಲಿಕ್ಕೆ ಹೇಗೆ ಸಾಧ್ಯ? ಇಲ್ಲವೇ ಇಲ್ಲ. ಅದು ಯಾರಿಗೆ? ಹೌದು, ಹಸಿವೆ ಬಾಯಾರಿಕೆ ಇಲ್ಲ ಅಂತ ಹೇಳ್ತಾರೆ, ಅಪೇಕ್ಷೆ ಇಲ್ಲ ಅಂತ ಹೇಳ್ತಿಲ್ಲ. ಅಪೇಕ್ಷೆ ಇಲ್ಲ ಅಂತ ಹೇಳ್ತಿಲ್ಲ. ಎಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧತತ್ವ ಕಾಮಯತೆ 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 ಯಾಂಶ್ಚ ಕಾಮಾನ್. ಏನೇನು ಬಯಸ್ತಾನೋ ಅಪೇಕ್ಷೆ ಪಡ್ತಾನೆ ಇದೆ. ಶ್ರುತಿ ಇದು. ಹೌದು, ಅಲ್ಲಿ ಹಸಿವೆ ಬಾಯಾರಿಕೆ ಇಲ್ಲ. ಹಸಿವೆ ಇಲ್ಲದಿದ್ದರೂ ತಿಂತಾನೆ. ಅದು ಮೋಕ್ಷದ ಸ್ಪೆಷಾಲಿಟಿ. ಅದು ಹೊಟ್ಟೆ ತುಂಬಿತು, 2 ಸಕ್ಕರೆ ಒಳಗೆ ಹಾಕಿದ್ದಾರೆ, ಮಂಡಿಗೆ ಹಾಕಿದ್ದಾರೆ, ತಿಂತೀರಾ? ಆಗ. ಆದರೆ ಮೋಕ್ಷದಲ್ಲಿ ಹಸಿವೆ ಇಲ್ಲ, ಪೂರ್ಣನಾಗಿದ್ದಾನೆ, ಆದರೂ ತಿಂತಾನೆ. ಭಗವಂತ ಅವನಿಗೆ ಯಾವತ್ತೂ ಹಸಿವೆ ಇಲ್ಲ ತಾನೇ. ಎಲ್ಲರ ಮನೇಲಿ ಹೋಗಿ ಬೆಣ್ಣೆ ತಿನ್ನ ಇಲ್ಲೋ? ಹಾಗಾದರೆ ಭಗವಂತನು ಹಸಿವೆ ಇಲ್ಲ ಅಂದರೂ ಕೂಡ ತಿಂದ. ಹಾಗೆ ಮುಕ್ತನೂ ಕೂಡ ಹಸಿವೆ ಇಲ್ಲ ಅಂದರೂ ತಿಂತಾನೆ. ಅದು ಸಂಸಾರಾವಸ್ಥೆಯಲ್ಲಿ ಹಸಿವೆ ಇಲ್ಲ ಅಂದರೆ ತಿನ್ನಲಿಕ್ಕಾಗಲ್ಲ. ಹೊಟ್ಟೆ ತುಂಬಿದೆ ಅಂತಂದರೆ ನೀವು ಏನು ಬೇಕಾದ್ರೆ ಸಕ್ಕರೆ ತುಪ್ಪನ್ನೇ ಸುರೀರಿ, ಅದನ್ನು ಬಿಡಬೇಕಷ್ಟೇ ಹೊರತು ಮತ್ತೆ ತಿನ್ನಲಿಕ್ಕಾಗಲ್ಲ. ಅಲ್ಲಿ ಹಾಗಲ್ಲ. ಅದೇ ಮೋಕ್ಷದ ವೈಶಿಷ್ಟ್ಯ. ಅಷ್ಟೇ ಅಲ್ಲ, ಭಗವಂತನಿಗೆ ಹಸಿವೆ ಬಾಯಾರಿಕೆ ಆಯಿತು ಅಂತ ಇಟ್ಕೊಳ್ಳೋಣ. ಆ ಹಸಿವೆ ಬಾಯಾರಿಕೆಯನ್ನು ಪರಿಹಾರ ಮಾಡಲಿಕ್ಕೆ ಏನು ಆಹಾರ ಇದೆ? ಯಾಕೆ? ಬೃಹಚ್ಛರೀರ. ಭಗವಂತನ ಶರೀರ ಎಂಥದ್ದು? ದೊಡ್ಡದಾಗಿರ್ತಕ್ಕಂಥ ಶರೀರ. ಅದನ್ನು ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಬ್ರಹ್ಮಾಂಡಂ ಯಸ್ಯ ರೋಮಸ್. ಯಾವ ಈ ಸಪ್ತದ್ವೀಪ, ಸಪ್ತ ಸಮುದ್ರ, 14 ಲೋಕಗಳಿಂದ ಕೂಡಿರ್ತಕ್ಕಂತಹ ಈ ಬ್ರಹ್ಮಾಂಡ ಇದೆಯಲ್ಲ, ಈ ಬ್ರಹ್ಮಾಂಡ ಭಗವಂತನ ರೋಮದ ಮೇಲಿದೆ. ಒಂದು ರೋಮದ ಮೇಲೇನಿದೆ? ಬ್ರಹ್ಮಾಂಡ ಇದೆ. ಹಾಗಾದರೆ ಭಗವಂತನಿಗೆ ಈ ಬ್ರಹ್ಮಾಂಡ ಎಂಬತಕ್ಕಂಥದ್ದು ರೋಮದ ಮೇಲಿದೆ ಅಂತಂದರೆ ಭಗವಂತನ ಶರೀರ ಎಷ್ಟು ದೊಡ್ಡದು ನೀವೇ ಆಲೋಚನೆ ಮಾಡಿ. ಅಂತಹ ಭಗವಂತನಿಗೆ ಆಹಾರ ಬೇಕು ಅಂತಂದರೆ ಏನಿದೆ? ಇಡೀ ಬ್ರಹ್ಮಾಂಡವನ್ನೇ ಭಗವಂತನಿಗೆ ಆಹಾರ ಕೊಡ್ತೇವೆ ಅಂತಂದರೆ ಅದು ಭಗವಂತನಿಗೆ ಸಾಸಿವೆ ಅಂತ. ಯಾಕೆ? ಒಂದು ರೋಮದ ಮೇಲೆ ಇರೋದು. ಅಂತಹ ಭಗವಂತನಿಗೆ ಏನು ಆಹಾರ ಕೊಡಲಿಕ್ಕೆ ಸಾಧ್ಯ?
ಆದ್ದರಿಂದ ಭಗವಂತನಿಗೆ ಕೃಷ್ಣಾವತಾರದಲ್ಲಿ ಅವನು ಬೆಣ್ಣೆ ತಿಂದ ಹಾಲು ಕುಡ್ದ ಅಂತಂದರೆ ಅದೆಲ್ಲವೂ ಕೂಡ ಭಗವಂತ ಅವರಿಗೆ ಸಂತೋಷ ಉಂಟು ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂತಹ ಲೀಲೆ, ಅದು ನಟನೆ ಹೊರತು ಅದು ಭಗವಂತನಿಗೆ ಹಸಿವೆ ಬಾಯಾರಿಕೆ ಇಲ್ಲವೇ ಇಲ್ಲ. ಆ ಭಗವಂತನಿಗೆ ಹಸಿವೆ ಬಾಯಾರಿಕೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನು ಉಪಾಯ ಇದೆ? ತಿನ್ನಬೇಕು. ಏನು ತಿನ್ನಲಿಕ್ಕೆ ಸಾಧ್ಯ? ಅವನು ದೊಡ್ಡ ಶರೀರ, ಅಂತಹ ಶರೀರಕ್ಕೆ ಹೊಟ್ಟೆ ಬಾಕ ಅವನು ಎಷ್ಟು ಹಾಕಿದ್ರೂ ಕೂಡ ಎಳ್ಳಿನಷ್ಟೇ ಆಗೋದಷ್ಟೇ ಹೊರತು ಅವನಿಗೆ ಏನಂದರೂ ತುಂಬಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಶರೀರ ಭಗವಂತನ. ಅದರಿಂದ ಅವನಿಗೆ ಹಸಿವೆ ಬಾಯಾರಿಕೆ ಇಲ್ಲವೇ ಇಲ್ಲ. ಮರ್ತ್ಯಾನ ಮನುಷ್ಯರಿಗೂ ಕ್ಷುತ್ಪಿಪಾಸಾದಿ ಹಸಿವೆ ಬಾಯಾರಿಕೆಗಳು ಆಮುಕ್ತೇ ಮುಕ್ತಿಯಾಗುವ ತನಕ ಮಾತ್ರ, ಸರ್ವದಾ ಯಾವಾಗಲೂ ನಹಿ ಅಂದರೆ ಮುಕ್ತಿಯಲ್ಲಿಯೂ ಕೂಡ ಆ ಹಸಿವೆ ಬಾಯಾರಿಕೆಗಳು ಇರುವುದಿಲ್ಲ. ಯಸ್ಯ ಯಾವ ಪರಮಾತ್ಮನ ರೋಮಸು ರೋಮಗಳಲ್ಲಿ ಬ್ರಹ್ಮಾಂಡಂ ಬ್ರಹ್ಮಾಂಡ ಇದೆಯೋ ಸಹ ಅಂತಹ ಪರಮಾತ್ಮನು ಬೃಹತ್ ಶರೀರ ದೊಡ್ಡವಾಗಿರ್ತಕ್ಕಂಥ ದೊಡ್ಡದಾದ ಶರೀರವುಳ್ಳವನು. ಕಿಂ ಭುಂಕ್ತೆ ಏನು ಊಟ ಮಾಡ್ತಾನೆ ಹಸಿವೆಯಾಗಿ? ಏನು ಅವನು ಪರಿಹಾರ ಉಪಾಯವನ್ನು ಕಂಡುಕೊಳ್ತಾನೆ? ಇಲ್ಲವೇ ಇಲ್ಲ. ಮರ್ತ್ಯಾನಾಂ ಮನುಷ್ಯರಿಗೂ ಕ್ಷುತ್ಪಿಪಾಸಾದಿ ಹಸಿವೆ ಬಾಯಾರಿಕೆಗಳು ಆಮುಕ್ತೇ ಮುಕ್ತಿಯಾಗುವ ತನಕ ಮಾತ್ರ, ಸರ್ವದಾ ಯಾವಾಗಲೂ ನಹಿ ಇರುವುದಿಲ್ಲ. ಯಸ್ಯ ಯಾವ ಭಗವಂತನ ರೋಮಸು ರೋಮಕೂಪಗಳಲ್ಲಿ ಬ್ರಹ್ಮಾಂಡಂ ಬ್ರಹ್ಮಾಂಡ ಇದೆಯೋ ಸಹ ಅಂತಹ ಪರಮಾತ್ಮನು ಬೃಹತ್ ಶರೀರ ದೊಡ್ಡದಾಗಿರ್ತಕ್ಕಂಥ ಶರೀರವುಳ್ಳವನು. ಆ ಪರಮಾತ್ಮನು ಕಿಂ ಭುಂಕ್ತೆ ಏನು ತಿಂತಾನೆ? ಏನೂ ಇಲ್ಲವೇ ಇಲ್ಲ. ಇದಾನಿಂ ನವನೀತ ಭಕ್ಷಣಾದಿನ ಹರೇಹೇ ಕ್ಷುತ್ಪಿಪಾಸಾದಿಶಂಕ ಮಾ ಭೂದಿತ್ಯತ್ರ ಯುಕ್ತಿ ಮಾಹ ಅಂತ. ಭಗವಂತ ನವನೀತ ಭಕ್ಷಣಾದಿನ ಬೆಣ್ಣೆ ತಿಂದಿದ್ದಾನೆ, ಕ್ಷೀರಪಾನ ಹಾಲು ಕುಡಿದಿದ್ದಾನೆ, ಆದ್ದರಿಂದ ಅವನಿಗೆ ಕ್ಷುತ್ಪಿಪಾಸ ಹಸಿವೆ ಬಾಯಾರಿಕೆ ಇರಬೇಕು. ಅದನ್ನು ಮಾಭೂತ್ ಯುಕ್ತಿಯಿಂದ ಅದು ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ಮುಕ್ತೇ ಅಂದರೆ ಏನರ್ಥ? ಮುಕ್ತಿ ಪರ್ಯಂತಂ, ಮುಕ್ತಿಯ ತನಕ ಹಸಿವೆ ಬಾಯಾರಿಕೆ ಈ ಜೀವನಿಗೆ ಇರುತ್ತೆ. ಮುಕ್ತಿಯ ನಂತರಂ ಮರ್ತ್ಯಾನಾಮಪಿ ನ, ಮೋಕ್ಷದಲ್ಲಿ ಮನುಷ್ಯರಿಗೂ ಕೂಡ ಮನುಷ್ಯ ಜೀವರಿಗೂ ಕೂಡ ಹಸಿವೆ ಬಾಯಾರಿಕೆಗಳು ಇರೋದಿಲ್ಲ. ನಿತ್ಯಮುಕ್ತಸ್ಯ ನಾರಾಯಣಸ್ಯ ನ ಇತಿ ಕಿಮು ವಕ್ತವ್ಯಮಿತಿ ಭಾವಃ. ಮುಕ್ತರಾದ ಜೀವರಿಗೇನೆ ಮುಕ್ತಿಯಲ್ಲಿ ಹಸಿವೆ ಬಾಯಾರಿಕೆ ಇಲ್ಲ ಅಂತಂದ ಮೇಲೆ ನಿತ್ಯ ಮುಕ್ತನಾದ ಪರಮಾತ್ಮನಿಗೆ ಹಸಿವೆ ಬಾಯಾರಿಕೆ ಇಲ್ಲ ಅಂತ ಏನು ಹೇಳಬೇಕು? ಇಲ್ಲವೇ ಇಲ್ಲ. ಯುಕ್ತ್ಯಂತರಂಚಾಹ ಇನ್ನೊಂದು ಯುಕ್ತಿಯನ್ನು ಹೇಳ್ತಾರೆ. ಬೃಹತ್ ಶರೀರ ಯಸ್ಯ ರೋಮಸು ಬ್ರಹ್ಮಾಂಡಂ ತಿಷ್ಠತಿ, ಭಗವಂತನ ರೋಮದಲ್ಲಿ ಬ್ರಹ್ಮಾಂಡ ಇದೆ. ಅಂತಹ ಸಹ ಬೃಹತ್ ಶರೀರ, ಅದಕ್ಕರ್ಥ ವ್ಯಾಪ್ತ ಮಹಾಮೂರ್ತಿ ಅಂತ. ಅವನ ಶರೀರ ವ್ಯಾಪ್ತವಾಗಿರ್ತಕ್ಕಂಥದ್ದು, ದೊಡ್ಡದಾಗಿರ್ತಕ್ಕಂಥ ಶರೀರ. ಯಾರವನು? ನಾರಾಯಣ. ಶರೀರವುಳ್ಳವನು ನಾರಾಯಣ. ಕಿಂ ಭುಂಕ್ತೆ ಏನು ತಿಂತಾನೆ? ನ ಕಿಮಪಿ, ಏನೂ ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ. ತದುದರ ಪೂರಕ ಪದಾರ್ಥಸ್ಯ ಕುತ್ರಾಪಿ ಅಭಾವಾತ್, ಅವನ ಹೊಟ್ಟೆಯನ್ನು ತುಂಬಿಸುವಂತಹ ಪದಾರ್ಥ ಎಲ್ಲಿಯೂ ಇಲ್ಲ. ಯಾಕೆ? ಬ್ರಹ್ಮಾಂಡವೇ ಅವನ ರೋಮಕೂಪದಲ್ಲಿದೆ. ಸಾಸಿವೆ ಅಂತ ಇದೆ ಅಂತಾದರೆ ಅವನನ್ನು ಹೊಟ್ಟೆ ತುಂಬಿಸುವಂಥ ಪದಾರ್ಥ ಎಲ್ಲಿದೆ? ಎಲ್ಲಿಯೂ ಇಲ್ಲ. ಬ್ರಹ್ಮಾಂಡಾಧಾರ ವ್ಯಾಪ್ತ ಶರೀರತ್ವಸ್ಯ ಅಸಿದ್ಧಿಶಂಕಾ ಪರಿಹಾರಾಯ ಬೃಹತ್ ಶರೀರ ವಿವಿಮಾನರುಕ್ವಭಿಃ ಯುವಾಕುಮಾರಃ ಪ್ರತ್ಯೇತ್ಯಾಹವಂ ಇತಿ ಶ್ರುತೌ ಪ್ರಸಿದ್ಧ ಬೃಹತ್ ಶರೀರ ಪದಗ್ರಹಣಮಿತಿ ಜ್ಞಾತವ್ಯಂ ಅಂತ. ಭಗವಂತ ಬ್ರಹ್ಮಾಂಡಕ್ಕೆ ಆಧಾರವಾಗಿರ್ತಕ್ಕಂತಹ ವ್ಯಾಪ್ತವಾದಂತಹ ಶರೀರವುಳ್ಳವನು ಅಂತ ಹೇಳಿದ್ರು. ಅಲ್ಲ, ಇದನ್ನು ನಾವು ನೋಡಿಲ್ಲ. ಹಾಗಾದರೆ ಭಗವಂತನಿಗೆ ಬ್ರಹ್ಮಾಂಡಕ್ಕೂ ಆಧಾರವಾದಂತಹ ರೋಮಕೂಪದಲ್ಲಿ ಬ್ರಹ್ಮಾಂಡವನ್ನು ಹೊಂದಿರುವಂಥ ದೊಡ್ಡದಾದ ಶರೀರ ಇದು ಒಪ್ಪೋದು ಹೇಗೆ? ಅಸಿದ್ಧಿ. ಇದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಅಂತಂದರೆ ವೇದ ಹೇಳಿದೆ, ವೇದ ಪ್ರಮಾಣಾನುಸಾರೇಣ ಅದನ್ನು ಒಪ್ಪಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ಬೃಹತ್ ಶರೀರ ಅಂತ ಶಬ್ದ ಹಾಕಿದ್ದಾರೆ. ಅದರಿಂದ ಶ್ರುತಿ ಇದೆ ಏನಂತ? ಬೃಹತ್ ಶರೀರ, ಭಗವಂತನಿಗೆ ದೊಡ್ಡದಾದ ಶರೀರ. ವಿಮಿಮಾನ, ವಿಮಿಮಾನ, ಅವನಿಗೆ ಮಿತಿ ಇಲ್ಲವೇ ಇಲ್ಲ, ಮಿತಿಯನ್ನು ಮೀರಿದವನು ಅಂತ. ಈ ರೀತಿಯಲ್ಲಿ ಆ ಭಗವಂತನ ಸ್ವರೂಪವನ್ನು ವೇದ ಪ್ರತಿಪಾದನೆ ಮಾಡಿದೆ. ಅಂತಹ ಸ್ವರೂಪವುಳ್ಳವನು ಭಗವಂತ ಅಂತ ಅರ್ಥ. ಭಗವಂತ ಇದ್ದಾನಲ್ಲ, ಅವನು ದೊಡ್ಡದಾದ ಶರೀರ ಮತ್ತು ವಿಮಿಮಾನ,
ಅಂತನಕ್ಕೆ ಅತಿಯಾದ ಜ್ಞಾನವುಳ್ಳವನು. ಮಾನ ಅಂದರೆ ಜ್ಞಾನ, ಮಾನೆ ಅಂದರೆ ಅತಿಯಾಗಿರ್ತಕ್ಕಂತಹ ಜ್ಞಾನವುಳ್ಳವನು ಪರಮಾತ್ಮ ಅಂತ ಅರ್ಥ. ಅಂತಹ ಪರಮಾತ್ಮ ಇದ್ದಾನಲ್ಲ ಅವನು ಯುವ ಅಂತ. ಯಾವಾಗಲೂ ಅವನಿಗೆ ಯೌವನಾವಸ್ಥೆ, ಅವನಿಗೆ ಬಾಲ್ಯಾವಸ್ಥೆಯೂ ಇಲ್ಲ, ವಾರ್ಧಕ್ಯಾವಸ್ಥೆಯೂ ಇಲ್ಲ, ಯಾವಾಗಲೂ ನಿತ್ಯ ತರುಣನಾಗಿ ಇರತಕ್ಕಂಥವನು. ಅಂತಹ ಭಗವಂತ ಇದ್ದಾನಲ್ಲ ಅವನು ಆವಹಂ ಪ್ರತ್ಯೇತಿ ಅಂತ. ಅವನು ಆಹವ ಅಂದರೆ ಯುದ್ಧ ರಣರಂಗಕ್ಕೆ ಅವನು ಬರ್ತಾ ಇದ್ದಾನೆ, ಅಲ್ಲಿ ಯುದ್ಧ ಮಾಡ್ತಕ್ಕಂತಹ ಧೈರ್ಯವುಳ್ಳವನಾಗಿದ್ದಾನೆ ಅಂತ. ಅಂತಹ ಪರಮಾತ್ಮ ಬೃಹತ್ ಶರೀರ ಅಂತ ಶ್ರುತಿ ಹೇಳ್ತಾ ಇದೆ ಅಂತ. ನಾನು ತರ್ಹಿ ತತಯೇವ ಸ್ವಯೋಗ್ಯ ಅನ್ನ ಪಾನಾದ್ಯಭಾವಾತ್ ಸರ್ವದಾ ಕ್ಷುತ್ವಿಪಾಸಾ ಸ್ಯಾತ್. ಅದಕ್ಕೆ ಹೇಳ್ತಾರೆ ಭಗವಂತನ ಶರೀರ ದೊಡ್ಡದು, ಹಾಗಾದರೆ ಅವನ ಹೊಟ್ಟೆಯನ್ನು ತುಂಬತಕ್ಕಂಥ ಪದಾರ್ಥ ಎಲ್ಲೂ ಇಲ್ಲ, ಹಾಗಾದರೆ ಯಾವಾಗಲೂ ಹಸಿವೆ ಬಾಯಾರಿಕೆಯಿಂದ ಒದ್ದಾಡ್ತಿರ್ತಾನೆ ಅಂತ ಆಗಬೇಕಲ್ಲ. ಭಗವಂತನನ್ನು ಹೊಟ್ಟೆಯನ್ನು ತುಂಬಿಸುವಂಥ ಪದಾರ್ಥ ಎಲ್ಲೂ ಇಲ್ಲ, ಹಾಗಾದರೆ ಯಾವಾಗಲೂ ಹಸಿವೆ ಬಾಯಾರಿಕೆಯಿಂದ ಒದ್ದಾಡ್ತಾ ಇರ್ತಾನೆ. ಸರ್ವದಾ ಕ್ಷುತ್ಪಿಪಾಸಾದೀತಿ ಚೇನ್ನ ತಥಾ ಸತಿ ಶರೀರಕಾರ್ಷ್ಯಾದೇ ಅಪಿ ಅವಶ್ಯಕತ್ವೇನ ಶ್ರುತ್ಯುಕ್ತ ಬೃಹಚ್ಚರೀರಸ್ಯ ವಿಶೇಷೇಣ ಮಿಮಾನಃ ಇತಿ ವಿಮಿಮಾನಪದೋಕ್ತ ಜ್ಞಾನಾತಿಶಯಸ್ಯ ಯುವ ಇತ್ಯುಕ್ತ ಯೌವನಸ್ಯ ಆಹವಂ ಪ್ರತ್ಯೇತಿ ಇತ್ಯುಕ್ತ ರಣರಂಗಧೀರತ್ವಸ್ಯ ಪೂರ್ವಾರ್ಧ ರುಚ್ಯೋಕ್ತ ನವತಿ ಪದೋಕ್ತ ಪ್ರಧಾನದೇವತಾ ಪ್ರವರ್ತಕತ್ವಸ್ಯ ಏಕೋದಾಧಾರಭುವನಾನಿ ವಿಶ್ವ ಕೋಟಿಬ್ರಹ್ಮಾಂಡ ವಿಗ್ರಹ ಇತ್ಯಾದಿ ಶ್ರುತಿಸ್ಮೃತ್ಯುಕ್ತ ಬ್ರಹ್ಮಾಂಡ ಅವನಶಕ್ತೇಶ್ಚ ಅಯೋಗಾತ್. ಒಂದು ವೇಳೆ ಭಗವಂತನಿಗೆ ಹಸಿವೆ ಬಾಯಾರಿಕೆ ಇದೆ ಅಂತಾದರೆ ಏನಾಗುತ್ತೆ? ಪಾಠ ಸಾಕು ಅಂತ ಆಗುತ್ತೆ ಅಲ್ವಾ? ಹಸಿವೆ ಬಾಯಾರಿಕೆ ಆಗ್ತಾ ಇದೆ, ಊಟ ಆದಮೇಲೆ ನೋಡೋಣ ಅಂತ ಹೇಳ್ತೇವೆ. ಹಾಗಾದರೆ ಏನಾಗುತ್ತೆ? ಹಸಿವೆ ಬಾಯಾರಿಕೆ ಇದೆ ಅಂತಾದರೆ ಆವಾಗ ಶರೀರಕಾರ್ಷ್ಯ, ಶರೀರದಲ್ಲಿ ಶಕ್ತಿ ಇರಲ್ಲ, ಅಶಕ್ತಿ ಎಂಬತಕ್ಕಂಥದ್ದು ಬರುತ್ತೆ, ಕೃಷ ಆಗುತ್ತೆ. ಆದ್ದರಿಂದ ಅದು ಬರಲೇಬೇಕು. ಬಂದಿದೆ ಅಂತಾದರೆ ಆವಾಗ ಅವನು ಬೃಹತ್ ಶರೀರ ಆಗಲ್ಲ, ಅವನಲ್ಲಿ ಬೃಹತ್ ಶರೀರ ಇರ್ತದೆ. ಅಷ್ಟೇ ಅಲ್ಲ, ಹಸಿವೆ ಬಾಯಾರಿಕೆ ಆಯಿತು ಅಂದರೆ ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್. ಹಸಿವೆ ಆಯಿತು ಅಂತಂದರೆ ತಲೆಗೇನು ಹೊಳೆಯಲ್ಲ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕಥೆ ಬಂದಿದೆ. ಶ್ವೇತಕೇತುವಿಗೆ ಉದ್ದಾಲಕರು ಒಂದು ಪರೀಕ್ಷೆ ಮಾಡ್ತಾರೆ ಅಂತ. ನಾವು ತಿಂದಂಥ ಆಹಾರ ಅದು ಮನಸ್ಸಿಗೆ ಪುಷ್ಟಿಯನ್ನು ಕೊಡುತ್ತೆ, ಆಹಾರ ತಿಂದಾಗ ಜ್ಞಾಪಕ ಶಕ್ತಿ ಎಂಬತಕ್ಕಂಥದ್ದು ನಮಗೆ ಅದು ಅಭಿವ್ಯಕ್ತವಾಗುತ್ತೆ ಅಂತ ಹೇಳಲಿಕ್ಕೋಸ್ಕರ ಒಂದು ಕತೆ ಹೇಳ್ತಾರೆ. ಪಂಚದಶ ದಿನಾನಿ ಮಾಶೀಹಿ, 15 ದಿವಸ ಊಟ ಮಾಡಬೇಡ. 15 ದಿವಸಕ್ಕೆ ಒಂದು ದಿವಸ ಊಟ ಮಾಡಬೇಡ ಅಲ್ಲ, 15 ದಿವಸ ಊಟ ಮಾಡಬೇಡ. ಕಾಮಂ ಅಪಪ್ಪಿಬ, ಬೇಕಾದಾಗ ನೀರು ಕುಡಿ ಅಂತ. ಹಾಗೆ ಮಾಡ್ತಾನೆ. 15 ದಿವಸ ನೀರು ಕುಡಿಲಿಲ್ಲ, ಅಲ್ಲ ಊಟ ಮಾಡಲಿಲ್ಲ, ನೀರು ಕುಡ್ದ. 16 ದಿವಸ ಬಂದ. ಅವ್ರು ಹೇಳ್ತಾರೆ, ಹಿಂದೆಲ್ಲ ನಿನಗೆ ವೇದಗಳನ್ನು ಹೇಳ್ಕೊಟ್ಟಿದ್ನಲ್ಲ ಹೇಳು ಅಂತ. ಅವನು ಹೇಳ್ತಾನೆ, ಏನೂ ನೆನಪಿಲ್ಲ. ಹಾಗಾದರೆ ನಾವು ಆಹಾರ ತಿನ್ನಲಿಲ್ಲ ಅಂತಾದರೆ ಮನಸ್ಸಿಗೆ ಉಪಚಯ ಇರೋದಿಲ್ಲ. ಯಾವಾಗ ಮನಸ್ಸಿಗೆ ಉಪಚಯ ಇಲ್ಲವೋ ಆವಾಗ ಸ್ಮರಣ ಶಕ್ತಿ ಇರಲ್ಲ. ಭಗವಂತ ವಿಮಿಮಾನಃ, ಅವನಿಗೆ ಆಹಾರ ಇಲ್ಲ ಅಂತಾದರೆ ಜ್ಞಾನಶಕ್ತಿ ಇರಬಾರ್ದು, ಆದರೆ ವಿಶೇಷವಾದ ಜ್ಞಾನಶಕ್ತಿ ಉಳ್ಳವನಾಗಿದ್ದಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಅವನಿಗೆ ಹಸಿವೆ ಬಾಯಾರಿಕೆ ಇಲ್ಲ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಯುವ ಅಂತ ಯಾವಾಗಲೂ ಅವನಿಗೆ ತಾರುಣ್ಯ ಇದೆ. 4 ದಿವಸ ಉಪವಾಸ ಹಾಕ್ಬಿಟ್ರೆ ಆಮೇಲೆ ಇವನಿಗೆ ಹೇಳಲಿಕ್ಕೆ ಆಗಲ್ಲ ಅಂತ. ತಾರುಣ್ಯ ಇದ್ದರೆ ಏನಾದರೂ ಪ್ರಯೋಜನ ಆಗುತ್ತಾ? ಇಲ್ಲವೇ ಇಲ್ಲ. ಹಾಗೆ ಭಗವಂತ ಹಾಗಲ್ಲ, ಅವನಿಗೆ ಉಪವಾಸ ಇದ್ದರೂ ಕೂಡ ಯುವ ತಾರುಣ್ಯದಿಂದ ಇದ್ದಾನೆ. ಅಷ್ಟೇ ಅಲ್ಲ, ಆಹವಂ ಪ್ರತ್ಯೇತಿ, ರಣರಂಗದಲ್ಲಿ ಎದುರಿಸುವಂತಹ ಸಾಮರ್ಥ್ಯವುಳ್ಳವನಾಗಿ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಹಾಗಾದರೆ ಅಂತಹ ಧೈರ್ಯ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ಈ ರೀತಿಯಲ್ಲಿ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಈ ಎಲ್ಲ ವಿಶೇಷಗಳನ್ನು ತಿಳಿದಾಗ ಭಗವಂತನಿಗೆ ಹಸಿವೆ ಬಾಯಾರಿಕೆಗಳ ವಿಕಾರ ಇಲ್ಲ. ಹಸಿವೆ ಬಾಯಾರಿಕೆ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಅದರಿಂದ ಆಗತಕ್ಕಂಥ ಸೈಡ್ ಎಫೆಕ್ಟ್ ಇಲ್ಲ ಅಂತ ಭಗವಂತನ ಆ ವಿಶೇಷಣಗಳಿಂದ ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲ,
ಹಿಂದಿನ ಈ ಏನು ಬೃಹಚ್ಚರೀರ ವಿಮಮಾನ ಋಕ್ವಿಭಿ ಎಂಬತಕ್ಕಂಥ ಮಂತ್ರ ಇದೆಯಲ್ಲ, ಇದಕ್ಕಿಂತ ಮೊದಲಿರ್ತಕ್ಕಂಥದ್ದು ಚತುರ್ಭಿಸ್ಸಾಕಂ ನವತಿಂಚ ನಾಮಭಿಹಿ ಚಕ್ರನ್ನ ವೃತ್ತಂ ವ್ಯತಿಂ ರವಿ ವಿಪತ್ ಎಂಬತಕ್ಕಂಥದ್ದು ಹಿಂದಿನ ಭಾಗ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತ 90 ದೇವತೆಗಳು ಅಂದರೆ ಶ್ರೇಷ್ಠರಾದ ದೇವತೆಗಳು, ಆ ದೇವತೆಗಳನ್ನೆಲ್ಲ ಭಗವಂತ ಏನು ಮಾಡ್ತಾ ಇದ್ದಾನೆ, ನೇಮನ ಮಾಡ್ತಾ ಇದ್ದಾನೆ ಅಂತ. ಇವನೇ ಹಾಸಿಗೆಯಲ್ಲಿ ಬಿದ್ದಿದ್ದಾನೆ ಅಂತಂದರೆ ಇತರ ದೇವತೆಗಳನ್ನು ನೇಮನ ಮಾಡ್ತಾನೆ ಅಂತ ಹೇಳಲಿಕ್ಕಾಗುತ್ತಾ? ಇಲ್ಲ. ಹಾಗಾದರೆ ಭಗವಂತನಲ್ಲಿ ಇತರ ದೇವತೆಗಳ ನಿಯಾಮಕತ್ವವನ್ನು ಹೇಳ್ತಾರೆ ಅಂತಂದರೆ ಹಸಿವೆ ಬಾಯಾರಿಕೆಗಳ ಪರಿಣಾಮ ಅವನಿಗಿಲ್ಲ. ಇದು ಶ್ರುತಿ. ಆಮೇಲೆ ಏಕೋದಾಧಾರ ಭುವನಾನಿ ವಿಶ್ವ, ಒಬ್ಬನೇ ಭಗವಂತ ಇಡೀ ಬ್ರಹ್ಮಾಂಡವನ್ನು ಹೊತ್ಕೊಂಡಿದ್ದಾನೆ. ಇಂತಹ ಬ್ರಹ್ಮಾಂಡ ಭಗವಂತ ಹೊತ್ಕೊಂಡಿದ್ದಾನೆ, ಒಬ್ಬನೇ ಹೊತ್ಕೊಂಡಿದ್ದಾನೆ. ಹಸಿವೆ ಬಾಯಾರಿಕೆ ಆದರೆ ಮೆಟ್ಲು ಹತ್ತು ಬರಲಿಕ್ಕೆ ಆಗಲ್ಲ ಅಂತೇವೆ, ಕಷ್ಟ ಆಗುತ್ತೆ. ಇನ್ನು ಬ್ರಹ್ಮಾಂಡವನ್ನು ಹೊತ್ಕೊಳ್ಲಿಕ್ಕಾಗತ್ತಾ? ಆದರೆ ಭಗವಂತನಿಗೆ ಹಸಿವೆ ಬಾಯಾರಿಕೆ ಇಲ್ಲ, ಏಕೆ ಬ್ರಹ್ಮಾಂಡವನ್ನು ಹೊತ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಕೋಟಿ ಬ್ರಹ್ಮಾಂಡ ವಿಗ್ರಹ, ಭಗವಂತನ ಶರೀರ ಎಂಥದ್ದು? ಕೋಟಿ ಬ್ರಹ್ಮಾಂಡ ಶರೀರ. ಅನೇಕ ಬ್ರಹ್ಮಾಂಡಗಳು ಇದೆ ಅಂತ ನಾವು ಇಮ್ಯಾಜ್ ಮಾಡಿಕೊಂಡು ಅದೆಲ್ಲ ಭಗವಂತನ ಒಂದೊಂದು ರೋಮದಲ್ಲಿದೆ ಅಂತ ಆಲೋಚನೆ ಮಾಡಿದ್ರೆ ಭಗವಂತ ಕೋಟಿ ಬ್ರಹ್ಮಾಂಡ ವಿಗ್ರಹನಾಗ್ತಾನೆ. ಇಂತಹ ಸ್ವರೂಪ ಭಗವಂತನಿಗೆ ಇದೆ ಎಂಬುದಾಗಿ ಶ್ರುತಿ ಸ್ಮೃತಿಗಳು ಹೇಳ್ತಾ ಇದೆ. ಆದ್ದರಿಂದ ಭಗವಂತನಲ್ಲಿ ಶಕ್ತಿ ಇದೆ ಅಂತ ಗೊತ್ತಾಯಿತು. ಶಕ್ತಿ ಇದ್ದಾಗ ಹಸಿವೆ ಬಾಯಾರಿಕೆಗಳ ದುಷ್ಪರಿಣಾಮ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅಸ್ತು ತರ್ಹಿ ಮೂಲರೂಪಸ್ಯ ಹರೇಃ ಕ್ಷುತ್ಪಿಪಾಸಾದ್ಯಭಾವಃ ಸೂಕ್ಷ್ಮರೂಪಸ್ಯ ಕೃಷ್ಣಸ್ಯ ಕಥಂ ತದಭಾವಃ. ಸರಿ, ಮೂಲರೂಪ ಬ್ರಹ್ಮಾಂಡಾಧಾರವಾಗಿದೆ, ಆದ್ದರಿಂದಾಗಿ ಮೂಲರೂಪಕ್ಕೆ ಹಸಿವೆ ಬಾಯಾರಿಕೆ ಇಲ್ಲ. ಆದರೆ ನಾವು ಹೇಳಿದ್ದೇನು, ಅವತಾರ ರೂಪದಲ್ಲಿ ಬೆಣ್ಣೆ ತಿಂದ ಹಾಲು ಕುಡ್ದ ಅಂತ ಹೇಳಿದ್ದು ಕೃಷ್ಣನಿಗೆ ಹೇಳಿದ್ದು. ಅವನಿಗೆ ಹಸಿವೆ ಬಾಯಾರಿಕೆ ಇರ್ಬೋದಲ್ಲ, ಇಲ್ಲ ಅಂತ ಹೆಂಗೆ ಹೇಳ್ತೀರಾ ಅಂತಂದರೆ ಇತಿ ಚೇನ್ನ, ಅದು ಸರಿಯಲ್ಲ. ಏಕೆ? ವಿಜೃಂಭಿತವದನಸ್ಯ ತಸ್ಯಾಪಿ ಉದರೆ ಯಶೋದಯ ಮಹೀಮಹೀಧರಾದಿ ಸಕಲ ಜಗತಃ ದೃಷ್ಟತ್ವೇನ ಬೃಹಚ್ಚರೀರತ್ವ ಅಪರಿಹಾರಾತ್. ಕೃಷ್ಣ ಬಾಲಕನಾದಾಗ ಆಕಳಿಸಿದಾಗ ಯಶೋದಾದೇವಿ ಅವನ ಬಾಯಲ್ಲಿ ಬ್ರಹ್ಮಾಂಡವನ್ನು ನೋಡಿದ್ದಾಳೆ. ಹಾಗಾದರೆ ಭಗವಂತನ ಬಾಯಲ್ಲಿ ಬ್ರಹ್ಮಾಂಡ ಇದೆ ಎಂಬುದಾಗಿ ಯಶೋದಾದೇವಿಗೆ ಕಂಡಿರೋದ್ರಿಂದ ಭಗವಂತ ಕೃಷ್ಣ ರೂಪದಲ್ಲಿದ್ದರೂ ಕೂಡ ಅವನು ಬೃಹಚ್ಚರೀರನೇ, ಬ್ರಹ್ಮಾಂಡವನ್ನು ಶರೀರದಲ್ಲಿ ಹೊಂದಿರುವಂಥ ವ್ಯಕ್ತಿ ಆಗಿದ್ದಾನೆ. ಆದ್ದರಿಂದ ಕೃಷ್ಣಾದಿ ಅವತಾರದಲ್ಲಿಯೂ ಕೂಡ ಭಗವಂತನಿಗೆ ಹಸಿವೆ ಬಾಯಾರಿಕೆಗಳಿಂದ ಯಾವ ದುಷ್ಪರಿಣಾಮ ಇಲ್ಲ, ದುಃಖಾದಿಗಳಿಲ್ಲ. ಅತಃ ಯತ್ಕಿಂಚಿದೇತತ್. ಆದ್ದರಿಂದ ಭಗವಂತ ಈ ಕೃಷ್ಣಾವತಾರದಲ್ಲಿ ಬೆಣ್ಣೆ ತಿಂದ ಹಾಲು ಕುಡ್ದ ಅಂದ ಮಾತ್ರಕ್ಕೆ ಹಸಿವೆ ಬಾಯಾರಿಕೆ ಇದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಲ್ಲಿಯೂ ಕೂಡ ಅವನು ಮುಖದಲ್ಲಿ ಬ್ರಹ್ಮಾಂಡವನ್ನು ತೋರಿದ್ದಾನೆ, ಅಂದರೆ ಬೃಹತ್ ಶರೀರನೇ ಆಗಿದ್ದಾನೆ. ಮೂಲ ರೂಪಕ್ಕೂ ಅವನ ಅವತಾರ ರೂಪಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಅಲ್ಲಿಯೂ ಅವನಿಗೆ ಹಸಿವೆ ಬಾಯಾರಿಕೆ ಇಲ್ಲ, ಇಲ್ಲೂ ಹಸಿವೆ ಬಾಯಾರಿಕೆ ಇಲ್ಲ. ನಮಗೆ ಹಸಿವೆ ಬಾಯಾರಿಕೆ ಇದೆ, ಅದಕ್ಕೋಸ್ಕರ ಊಟಕ್ಕೆ ಹೋಗೋದು 2:30. ಹಾಂ 2:30